ಮಾಸ್ಟರ್ಸ್ ಎಲ್ಲ ಆತ್ಮಬಂಧುಗಳಿಗೆ ಆತ್ಮಪೂರ್ವಕವಾದ ಪ್ರಣಾಮಗಳು. ಮೊದಲಿಗೆ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೆ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮಾಸ್ಟರ್ಸ್, ಮಹಾವತಾರ್ ಫೌಂಡೇಶನ್ ಇದರ ಝೂಮ್ ವೇದಿಕೆಯಲ್ಲಿ ನಿರಂತರವಾಗಿ ಅನೇಕ ಸಮಯಗಳಲ್ಲಿ ಅನೇಕ ಭಾಷೆಗಳಲ್ಲಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಮತ್ತು ಆರೋಗ್ಯದ ಕುರಿತಾಗಿ, ಸಮಗ್ರ ಜೀವನದ ಕುರಿತಾಗಿ ವಿಶೇಷವಾದಂತ ಜ್ಞಾನ ಅನ್ನುವಂಥದ್ದನ್ನ ನೀಡ್ತಾ ಬರ್ತಾ ಇರೋದು ನಡೀತಾ ಇದೆ. ಮಾಸ್ಟರ್ಸ್, ಪ್ರಸ್ತುತ ಈ ವೇದಿಕೆಯಲ್ಲಿ ಸ್ವಾಧ್ಯಾಯ ನಡೀತಾ ಇದ್ದು, ಸ್ವಾಧ್ಯಾಯಕ್ಕಾಗಿ ಪತ್ರಿಜಿ ಪ್ರಬೋಧನೆಗಳು ಅನ್ನುವಂಥ ಒಂದು ಪುಸ್ತಕವನ್ನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಆ ಪುಸ್ತಕ ಮೂಲತಃ ತೆಲುಗು ಭಾಷೆಯಲ್ಲಿದ್ದು, ತೆಲುಗು ಭಾಷೆಯಲ್ಲಿರ್ತಕ್ಕಂಥ ಆ ಪುಸ್ತಕದ ವಿಚಾರಗಳನ್ನ ಪತ್ರಿಜಿ ಅವರ ವಿಡಿಯೋಗಳಿಂದ ಸಂಗ್ರಹ ಮಾಡಿ ಅದನ್ನ ಅವರು ಪಠ್ಯ ರೂಪಕ್ಕೆ ತಂದಿರೋದು. ಆ ಪಠ್ಯವನ್ನ ನಾನು ಕನ್ನಡಕ್ಕೆ ಭಾವಾನುವಾದ ಮಾಡೋ ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು. ಎಸ್ ಮಾಸ್ಟರ್ಸ್, ಈ ರೀತಿಯಾಗಿ ಆ ಒಂದು ಪುಸ್ತಕದಲ್ಲಿ ಇರ್ತಕ್ಕಂಥ ಅನೇಕ ಪರಿಕಲ್ಪನೆಗಳ, ಪತ್ರಿಜಿಯವರ ಪರಿಕಲ್ಪನೆಗಳನ್ನ ನಾವು ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಇವತ್ತು 14ನೇ ಚಾಪ್ಟರ್ ನಲ್ಲಿ ಬುದ್ಧಿಯನ್ನು ಬೆಳೆಸಿಕೋ, ಬುದ್ಧನಾಗಿ ನಡೆದುಕೋ ಅನ್ನುವಂತ ಒಂದು ಚಾಪ್ಟರ್ ನಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ನಾವಿವತ್ತು ತಿಳ್ಕೊಳ್ಳೋಣ. ಮಾಸ್ಟರ್ಸ್, ಇದರಲ್ಲಿ ಈ ಒಂದು ಚಾಪ್ಟರ್ ನಲ್ಲಿ ಅತಿ ಮುಖ್ಯವಾಗಿ ಪಿರಮಿಡ್ ಮಾಸ್ಟರ್ ಆಗಿರೋನು ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿದ್ರೆ ಅವನು ಪಿರಮಿಡ್ ಮಾಸ್ಟರ್ ಅನ್ನುವಂತ ಒಂದು ಕೋನದಲ್ಲಿ ಬೆಳಕನ್ನ ಚೆಲ್ತಾ ಅನೇಕ ವಿಚಾರಗಳನ್ನ ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಎಸ್ ಮಾಸ್ಟರ್ಸ್, ಈಗ ನಾವೆಲ್ಲರೂ ಕೂಡ ಈ ಒಂದು ಸಾಧನೆ ಮಾರ್ಗದಲ್ಲಿ ನಡೀತಾ ಇದ್ದೀವಿ. ಈ ಸಾಧನೆ ಮಾರ್ಗದಲ್ಲಿ ನಡೀತಾ ಇರ್ತಕ್ಕಂಥ ನಮಗೆ ಅನೇಕ ಸಂದರ್ಭಗಳಲ್ಲಿ ನಾನ್ ದೊಡ್ಡವನು ಅಥವಾ ನಾನು ದೊಡ್ಡವನಲ್ಲ ಅನ್ನುವಂಥ ಭಾವನೆಗಳು ನಮ್ಗೆ ಬರ್ತಾ ಇರುತ್ತೆ. ಅಂದ್ರೆ ನಾನು ದೊಡ್ಡವನು ಅಂತ ಅನ್ಕೊಂಡ್ರು ಕೂಡ ಅವ್ನ್ ಪಿರಮಿಡ್ ಮಾಸ್ಟರ್ ಅಲ್ಲ, ನಾನು ದೊಡ್ಡವನಲ್ಲ ಅಂತ ಅನ್ಕೊಂಡ್ರು ಕೂಡ ಅವ್ನ್ ಪಿರಮಿಡ್ ಮಾಸ್ಟರ್ ಅಲ್ಲ. ಹಂಗಾದ್ರೆ ಇನ್ಯಾರಪ್ಪ ಪಿರಮಿಡ್ ಮಾಸ್ಟರು ಅಂತಂದ್ರೆ, ಈ ಎರಡಕ್ಕೂ ಹೊರತಾಗಿರ್ತಕ್ಕಂಥವನು. ನಾನು ದೊಡ್ಡವನು ಅಲ್ಲ, ಚಿಕ್ಕವನು ಅಲ್ಲ, ನಾನು ಎಲ್ಲಾರ ತರ ದೊಡ್ಡವನು, ಎಲ್ಲಾರು ದೊಡ್ಡವರು, ಎಲ್ಲರಲ್ಲೂ ನಾನು ಕೂಡ ಒಬ್ಬ ದೊಡ್ಡವನು. ಈ ರೀತಿಯಾಗಿರ್ತಕ್ಕಂಥ ಸಮತ್ವವನ್ನ, ಅಂತಹ ಒಂದು ಭಾವನೆಯನ್ನ ಹೊಂದಿರ್ತಕ್ಕಂಥವನು ಪಿರಮಿಡ್ ಮಾಸ್ಟರ್ ಅನ್ನುವಂತ ಒಂದು ಪರಿಕಲ್ಪನೆಯನ್ನ ನಮ್ಗಿಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಮೇಲರಿಮೆ ಅಥವಾ ಕೀಳರಿಮೆ ಇದು ಯಾವ್ದು ಬಂದ್ರೂ ಕೂಡ ಅವನು ಪಿರಮಿಡ್ ಮಾಸ್ಟರ್ ಅಲ್ಲ. ಮೇಲರಿಮೆ ಕೀಳರಿಮೆ ಎರಡನ್ನೂ ಇಲ್ಲದಂತೆ ಸ್ಥಿತಪ್ರಜ್ಞನಾಗಿ ಸಮತ್ವದಲ್ಲಿರೋನು ಪಿರಮಿಡ್ ಮಾಸ್ಟರ್ ಅನ್ನುವಂತ ಒಂದು ಪರಿಕಲ್ಪನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾದ್ರೆ ಇಲ್ಲಿ ನಮಗೆ ಏನ್ ಅರ್ಥ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ, ಈ ಮೇಲರಿಮೆ ಕೀಳರಿಮೆ ಬರದಂತೆ ನಾವು ಇರ್ಬೇಕು, ಆ ರೀತಿಯಾಗಿ ಇರೋ ಹಾಗೆ ನಾವು ಸಾಧನೆ ಮಾಡ್ಬೇಕು, ನಮ್ಮನ್ನ ನಾವು ಟ್ರೈನ್ ಅಪ್ ಮಾಡ್ಕೋಬೇಕು ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಅರ್ಥ ಮಾಡಿಸಿರೋದು. ಮತ್ತೆ ಒಂದು ವೇಳೆ ಇಂಥದ್ದು ಏನಾದ್ರೂ ವ್ಯತ್ಯಾಸಗಳು ನಮ್ಮಲ್ಲಿ ಬಂದ್ರೆ, ನಾನು ಮೇಲು ಅಥವಾ ನಾನು ಕೀಳು ಅನ್ನುವಂಥ ಭಾವನೆ ಬಂದಾಗ ತಕ್ಷಣ ನಾವು ಬ್ಯಾಲೆನ್ಸ್ಡ್ ಸ್ಟೇಟ್ಗೆ ಬರೋದಿಕ್ಕೆ ಕಾರಣಗಳನ್ನ ಹುಡುಕೋಬೇಕು ಅಂತ ಅದ್ಭುತವಾದಂತ ವಿಚಾರವನ್ನ ನಮ್ಗೆ ತಿಳಿಸಿರ್ತಕ್ಕಂಥದ್ದು ಮಾಸ್ಟರ್ಸ್. ಪತ್ರಿಜಿ ಅಂದ್ರೆ ಹೆಂಗೆ ಅಂತಂದ್ರೆ, ತಲೆಗಾಕಿದ್ರೆ ಕಾಲ್ಗಾಕ್ತಾರೆ, ಕಾಲ್ಗಾಕಿದ್ರೆ ತಲೆಗಾಕ್ತಾರೆ. ಅವ್ರನ್ನ ಹಿಡಿಯೋಕೆ ಆಗೋದಿಲ್ಲ. ಅವ್ರನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ತುಂಬಾ ಪರಿಪಕ್ವತೆ ಬೇಕಾಗತ್ತೆ ಮಾಸ್ಟರ್ಸ್. ನೋಡ್ರಿ, ಯಾವ ರೀತಿಯಾಗಿ ಅವರ ಒಂದು ವಿಚಾರಗಳನ್ನ ಇಲ್ಲಿ ನಮ್ಗೆ ಅರ್ಥ ಮಾಡ್ಸಿದ್ದಾರೆ ಅಂತಂದ್ರೆ, ಈಗ ನಾನ್ ಗ್ರೇಟ್, ನಾನ್ ಸುಪ್ರೀಂ, ನಾನೇ ಸೂಪರ್ ಅನ್ನೋಂತ ಭಾವನೆ ನನಗ್ ಬಂತು ಅಂತ ಅನ್ಕೊಳ್ರಿ. ಆ ಭಾವನೆ ಬರೋದು ಸರಿ ಇಲ್ಲ ಅಂತ ನನಗ್ ಗೊತ್ತಿರುತ್ತೆ. ಆ ಭಾವನೆಯಿಂದ ತಕ್ಷಣ ನಾನು ಹೊರಕ್ ಬಂದ್ಬಿಡ್ಬೇಕು. ಹೊರಕ್ ಬರೋದಿಕ್ಕೆ ಕಾರಣಗಳನ್ನ ನಾವಲ್ಲಿ ಹುಡುಕೋಬೇಕು ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಹೇಳಿರ್ತಕ್ಕಂಥದ್ದು. ಈಗ ನನಗೆ ನಾನೇ ತುಂಬಾ ಗ್ರೇಟ್, ನಾನ್ ದೊಡ್ಡವನು ಅನ್ನುವಂಥ ಆಲೋಚನೆ ಅಥವಾ ನಾನೇ ತುಂಬಾ ಶ್ರೇಷ್ಠ ಅನ್ನುವಂಥ ಆಲೋಚನೆ ನನಗ್ ಬಂದ್ರೆ, ನಾನು ಹೇಗೆ ಶ್ರೇಷ್ಠ ಅಲ್ಲ, ನಾನು ಯಾವ ರೀತಿಯಾಗಿ ದೊಡ್ಡವಳಲ್ಲ ಅನ್ನುವಂಥದಕ್ಕೆ ಕಾರಣಗಳನ್ನ ಹುಡುಕೋಬೇಕು. ಈಗ ನಾನು ತುಂಬಾ ಶ್ರೇಷ್ಠವಾಗಿರೋ ಕೆಲಸ ಮಾಡ್ತಾ ಇದ್ದೀನಿ, ನಾನೇ ಅಲ್ಟಿಮೇಟು ಅಂತ ನನ್ಗೆ ಅನ್ಸಿದ್ರೆ, ನಾನೇ ಅಲ್ಟಿಮೇಟು ಅನ್ನೋದಕ್ಕೆ ಹೆಂಗ್ ಸಾಧ್ಯ ಇದೆ? ಅಲ್ಟಿಮೇಟ್ ಅನ್ನೋಂಥದಕ್ಕೆ ಎಂಡೇ ಇಲ್ಲ. ಅದು ಎಷ್ಟು ಅಲ್ಟಿಮೇಟ್ ಅಂತ ಅನ್ಕೊಳ್ತೀವೋ ಅದಕ್ಕಿಂತಲೂ ಅಲ್ಟಿಮೇಟ್ ಆಗಿರೋದು ಸಿಗ್ತಾನೆ ಹೋಗ್ತಾ ಇರುತ್ತೆ. ಮರಕ್ಕಿಂತಲೂ ಮರ ದೊಡ್ಡದಾಗಿರೋದು ಅಲ್ಲಿ ಕಾಣಿಸ್ತಾನೆ ಇರುತ್ತೆ. ಹಾಗಾಗಿ ನಾನೇ ಅಲ್ಟಿಮೇಟ್ ಅಂತ ಅನ್ಕೊಳ್ಳೋದು ಎಷ್ಟು ಸರಿ?
ನಾನೇ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇರೋದು ಅಂತ ಅನ್ಕೊಳ್ಳೋದು ಎಷ್ಟು ಸರಿ ಅನ್ನೋಂತ ಈ ಕೋನಗಳಲ್ಲಿ ನನ್ನಲ್ಲಿ ಅಂದ್ರೆ ನಾನೇ ಶ್ರೇಷ್ಠ ಅನ್ನುವಂತ ಭಾವನೆ ಬಂದಾಗ ಈ ಕೋನಗಳಲ್ಲಿ ನಮಗೆ ಕಾರಣಗಳನ್ನ ನಾವು ಹುಡುಕೊಂಡಾಗ ನಮಗೆ ನಾವು ಕಾರಣಗಳನ್ನ ಹುಡುಕೊಂಡಾಗ ಅಲ್ಲಿ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಬರೋದಿಲ್ಲ. ಅದೇ ರೀತಿಯಾಗಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಕೀಳರಿಮೆ, ನಾನ್ ಶ್ರೇಷ್ಠ ಅಲ್ಲ, ನನಗೆ ಏನೇನು ಗೊತ್ತಿಲ್ಲ, ಇಂಥ ಒಂದು ವಿಚಾರ ನಮ್ಮ ಮನಸ್ಸಿನಲ್ಲಿ ಬಂದಾಗ ಕೀಳರಿಮೆಯನ್ನ ಬೆಳೆಸ್ಕೊಳ್ಳೋದು ಬೇಕಾಗಿಲ್ಲ. ಅವಾಗ ನೀನ್ ಹೇಗೆ ಶ್ರೇಷ್ಠ ಅನ್ನೋಂಥದಕ್ಕೆ ಕಾರಣಗಳನ್ನ ನೀನು ಹುಡುಕೋ. ನೀನ್ ಹೇಗೆ ಶ್ರೇಷ್ಠನಲ್ಲ, ನೀನ್ ಹೇಗೆ ಶ್ರೇಷ್ಠ ಆಗಿದೀಯಾ ಅನ್ನೋಂಥದಕ್ಕೆ ಕಾರಣಗಳನ್ನ ಹುಡುಕೋ. ಈಗ ನಾನ್ ಶ್ರೇಷ್ಠ ಅಲ್ಲ ಅಂತಂದ್ರೆ ನಾನ್ ಯಾಕೆ ಶ್ರೇಷ್ಠ ಅಲ್ಲ? ನನ್ಗೆ ಸತ್ಯನೇ ಬೇಕು ಅಂತ ಅನ್ಕೊಳ್ತಾ ಇದ್ದೀನಲ್ವಾ, ಸತ್ಯದ ಮಾರ್ಗದಲ್ಲಿ ನಡಿಬೇಕು ಅಂತ ಅನ್ಕೊಳ್ತಾ ಇದ್ದೀನಲ್ವಾ, ಸತ್ಯಕ್ಕೋಸ್ಕರ ಕೆಲಸ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಲ್ವಾ, ಹೀಗೆಲ್ಲ ಒಳ್ಳೆ ಶ್ರೇಷ್ಠವಾದ ಆಲೋಚನೆಗಳನ್ನೇ ನಾನು ತುಂಬಿಕೊಂಡಿದ್ದೀನಿ ಅಲ್ವಾ. ಈ ರೀತಿಯಾಗಿರುವಾಗ ನಾನ್ ಶ್ರೇಷ್ಠ ಯಾವ ರೀತಿಯಾಗಿ ಅಲ್ಲ ಅಂತ ಹೇಳೋದಿಕ್ ಹೇಗ್ ಸಾಧ್ಯ ಇದೆ? ಹೌದು, ನಾನ್ ಶ್ರೇಷ್ಠನೇ ಅನ್ನುವಂತ ಮತ್ತೆ ನಮಗೆ ನಾವೇ ಪುಷಪ್ಮೆಂಟ್ ಕೊಡ್ಕೊಳ್ಳುವಂತ ಆ ಒಂದು ವಿಚಾರಗಳನ್ನ, ಕಾರಣಗಳನ್ನ ನಮಗೆ ನಾವು ಹುಡುಕಿಕೊಳ್ಳಬೇಕು. ಈ ರೀತಿಯಾಗಿ ನಾವು ಪ್ರತಿಯೊಂದಕ್ಕೂ ಕಾರಣಗಳನ್ನ ಹುಡುಕಿಕೊಂಡಾಗ ನಾವು ತಕ್ಷಣ ಬ್ಯಾಲೆನ್ಸ್ಡ್ ಸ್ಟೇಟ್ಗೆ ಬರ್ತೀವಿ. ನಾವು ಆ ರೀತಿಯಾಗಿ ಕಾರಣಗಳನ್ನ ಕೊಂಡಾಗ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ದುಃಖದಲ್ಲಿ ಇರೋದಿಲ್ಲ. ಒಂದ್ ವೇಳೆ ಹುಡುಕೊಳ್ದಿದ್ರೆ ಏನಾಗತ್ತೆ? ಅಲ್ಲಿ ಮೇಲರಿಮೆ ಅನ್ನೋದು ಬರುತ್ತೆ ಅಥವಾ ಕೀಳರಿಮೆ ಅನ್ನೋದು ಬರುತ್ತೆ. ಅವಾಗ ಎಲ್ಲ ಬರೀ ದುಃಖ ಅಥವಾ ಅರಿಷಡ್ ವರ್ಗಗಳ ತಾಂಡವ ನರ್ತನ ಅಲ್ಲಿ ಸ್ಟಾರ್ಟ್ ಆಗತ್ತೆ. ಅಥವಾ ಅಲ್ಲಿ ಮತ್ತೊಂದು ಆ ಅರಿಷಡ್ ವರ್ಗಗಳ ಸಬ್ ಗುಣಗಳಾಗಿರ್ತಕ್ಕಂಥ 60-90 ಗುಣಗಳ ಪ್ರಭಾವ ಅಲ್ಲಿ ಡ್ಯಾನ್ಸ್ ಮಾಡೋದಿಕ್ಕೆ ಪ್ರಾರಂಭ ಮಾಡುತ್ತೆ. ಅವು ಡ್ಯಾನ್ಸ್ ಮಾಡಿದೆ ಅಂತಂದ್ರೆ ನಮ್ಮ ಜೀವನ ಬರ್ಬರವಾದ ನರಕ ಸದೃಶವಾಗಿ ತಯಾರಾಗುತ್ತೆ. ಇದನ್ನ ನಮ್ಗೆ ಅರ್ಥ ಮಾಡಿಸಿರುವಂಥದ್ದು. ಕೀಳರಿಮೆಯನ್ನ ಬೆಳೆಸ್ಕೊಂಡು ನಾವೇನ್ ಮಾಡ್ತೀವಿ? ನನಗಿಂತಲೂ ಆ ನಾಯಿ ಜನ್ಮನೇ ಶ್ರೇಷ್ಠವಾಗಿದೆಯಲ್ಲಪ್ಪ, ನನಗಿಂತಲೂ ಆ ಭಿಕ್ಷುಕನೇ ಶ್ರೇಷ್ಠನಾಗಿದ್ದಾನಲ್ಲಪ್ಪ, ನನಗಿಂತಲೂ ಆ ಜೂಜಾಡೋರೇ ಚೆನ್ನಾಗಿದ್ದಾರಲ್ಲಪ್ಪ ಅಂತ ಇಂಥ ಆಲೋಚನೆಗಳನ್ನ ನಾವು ತಂದ್ಕೊಂಡು ನಮಗೆ ನಾವೇ ದುಃಖವನ್ನ ಅಲ್ಲಿ ಸೃಷ್ಟಿ ಮಾಡ್ಕೊಳ್ತಾ ಇರ್ತೀವಿ, ಆತ್ಮನಿಂದನೆಯನ್ನ ಮಾಡ್ಕೊಳ್ತಾ ಇರ್ತೀವಿ. ಈ ರೀತಿಯಾಗಿ ಎಂಥದೇ ಪರಿಸ್ಥಿತಿ ಬಂದ್ರು ಅಂತ ಭಾವೋದ್ವೇಗಗಳಿಗೆ ಸಿಕ್ಕಿ ಹಾಕಿಕೊಳ್ಳದಂತೆ, ತನ್ನನ್ನ ತಾನು ಆತ್ಮನಿಂದನೆ ಮಾಡಿಕೊಳ್ಳದಂತೆ ಇರುವವನು ಪಿರಮಿಡ್ ಮಾಸ್ಟರ್ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಅರ್ಥ ಮಾಡಿಸಿರೋದು ಮಾಸ್ಟರ್ಸ್. ಅಂದ್ರೆ ಭಾವ ವಿಕಾರಗಳು ಅನ್ನುವಂಥದ್ದು ನಮ್ಮಲ್ಲಿ ಬರ್ತಾ ಇರುತ್ತೆ, ನಾವ್ ಅದಕ್ಕೆ ಸಿಕ್ಕಾಕೋಬಾರ್ದು. ಒಂದ್ ವೇಳೆ ನಾವ್ ಅದಕ್ಕೆ ಸಿಕ್ಕಾಕೊಳ್ತಾ ಇದೀವಿ ಅಂತಂದ್ರೆ ಅದರಿಂದ ಹೊರಗಡೆ ಬರೋದಕ್ಕೆ ಕಾರಣ ಹುಡುಕ್ಬೇಕಾಗತ್ತೆ. ಒಂದ್ ವೇಳೆ ಹುಡುಕ್ಲಿಲ್ಲ ಅಂತಂದ್ರೆ ಜೀವನ ಪೂರ್ತಿ ಒಂದೇ ರೀತಿಯಾಗಿರ್ತಕ್ಕಂಥ ಭಾವನೆಯಲ್ಲಿ ನಾವು ಸಿಕ್ಕಾಕೊಳ್ತೀವಿ ಅನ್ನುವಂಥದ್ದನ್ನ ಹೇಳಿರೋದು. ಅದಕ್ಕೆ ಉದಾಹರಣೆಯಾಗಿ ಪತ್ರಿಜಿಯವರು ತಮ್ಮ ಕುಟುಂಬದ ಒಂದು ವಿಚಾರವನ್ನ ಉದಾಹರಣೆಯಾಗಿ ಕೊಟ್ಟಿದ್ದಾರೆ ಮಾಸ್ಟರ್ಸ್. ಅವರ ತಂದೆಯವರ ವಿಚಾರವನ್ನ ಇಲ್ಲಿ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಅವರ ತಂದೆಯವರು ಶುಗರ್ ಟೆಕ್ನಾಲಜಿಯನ್ನ ಓದಿದ್ರು. ಕಾನ್ಪುರದಲ್ಲಿ ಅವರು ಆ ಒಂದು ಶುಗರ್ ಟೆಕ್ನಾಲಜಿಯನ್ನ ಓದಿದ್ರು. ಹಾಗಾಗಿ ಅವರು ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಅವ್ರ ತಂದೆಯವರು ಉಯ್ಯೂರು, ನಿಜಾಮಾಬಾದ್, ಬೋಧನ್ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಆ ಒಂದು ಸಕ್ಕರೆ ಕಾರ್ಖಾನೆಗಳಲ್ಲಿ ಅವರು ಕೆಲಸವನ್ನ ಮಾಡಿದ್ರು. ಆ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಒಳ್ಳೆ ಸಂಪಾದನೆ, ಒಳ್ಳೆ ಸಂಸಾರ, ತುಂಬಾ ಆನಂದ, ಎಲ್ಲ ಅದ್ಭುತವಾಗೇ ಇತ್ತು. ಆದ್ರೆ ಒಂದು ಸಂದರ್ಭದಲ್ಲಿ ಅವರ ತಂದೆಯವರ ವೃತ್ತಿ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಏನಪ್ಪಾ ಅಂತಂದ್ರೆ, ಅವ್ರ ತಂದೆಯವ್ರ ಕೆಲಸ ಮಾಡ್ತಾ ಇದ್ದಂತ ಆ ಒಂದು ಕಾರ್ಖಾನೆಯಲ್ಲಿ ಅವರಿಗಿಂತಲೂ ಜೂನಿಯರ್ ಆಗಿರುವಂತವ್ರಿಗೆ ಪ್ರಮೋಷನ್ ಅನ್ನ ಕೊಡ್ತಾರೆ. ಅಂದ್ರೆ ಪ್ರಮೋಷನ್ ಕೊಡುವಂತ ವಿಚಾರ ಬಂದಾಗ ಅಲ್ಲಿ ಪತ್ರಿಜಿಯವ್ರ ತಂದೆಯವ್ರಿಗೆ ಪ್ರಮೋಷನ್ ಅನ್ನ ಕೊಡ್ಬೇಕಾಗಿರತ್ತೆ. ಆದ್ರೆ ಆ ಪ್ರಮೋಷನ್ ಅನ್ನ ಪತ್ರಿಜಿಯವರ ತಂದೆಯವ್ರಿಗೆ ಕೊಡೋದಿಲ್ಲ. ಆ ಪ್ರಮೋಷನ್ ಅನ್ನ ಅವ್ರ ತಂದೆಯವ್ರಿಗಿಂತಲೂ 2 ತಿಂಗಳು ಜೂನಿಯರ್ ಆಗಿರೋರ್ಗೆ ಕೊಟ್ಬಿಡ್ತಾರೆ. ಅದು ಅವರಿಗೆ ಆಘಾತವನ್ನ ಉಂಟು ಮಾಡುತ್ತೆ. ನನಗೆ ಪ್ರಮೋಷನ್ ಅನ್ನ ತಗೊಳ್ಳುವಂತ ಅರ್ಹತೆ ಇಲ್ವೇ? ನಾನಂತ ಅಯೋಗ್ಯನ? ನನ್ಗಂತ ಸಾಮರ್ಥ್ಯ ಇಲ್ವಾ? ನನ್ನ ಜೂನಿಯರ್ಗೆ ಪ್ರಮೋಷನ್ ಕೊಟ್ಟಿದಾರಲ್ವಾ, ನಾನು ಅವನಿಗಿಂತಲೂ ನಾನು ಕಳಪೆನಾ ಅನ್ನುವಂತ ರೀತಿಯಲ್ಲಿ ಭಾವಾವೇಶಕ್ಕೆ ಪತ್ರಿಜಿಯವರ ತಂದೆಯವರು ಒಳಗಾಗ್ತಾರೆ. ಆ ಒಂದು ಭಾವಾವೇಶದಿಂದ ಅವರು ಹೊರಗಡೆ ಬರೋದಿಕ್ಕೆ ಸಾಧ್ಯನೇ ಆಗದಂತೆ ತಯಾರಾಗಿ ಅವರು ಕಡೆಗೆ ಹುಚ್ಚರಾಗ್ತಾರೆ. ಪತ್ರಿಜಿಯವರ ತಂದೆಯವರು ಹುಚ್ಚರಾಗಿ ತಯಾರಾಗ್ತಾರೆ. ಆ ರೀತಿಯಾಗಿ ಅವರ ತಂದೆಯವರು ಹುಚ್ಚರಾಗಿ ತಯಾರಾದಾಗ ಪತ್ರಿಜಿಯವರ ಕುಟುಂಬ ನರಕವಾಗುತ್ತೆ.
ಅವ್ರ ತಂದೆಯವ್ರಿಗೆ ಆ ಒಂದು ಹುಚ್ಚು ಅನ್ನುವಂಥದ್ದು, ಆ ಒಂದು ಮೆಂಟಲ್ ಬ್ಯಾಲೆನ್ಸ್ ಅನ್ನುವಂಥದ್ದು ಇಲ್ದಂದ ಆದಾಗ ಅವರು ಅಲ್ಲಿ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಅವ್ರ ತಾಯಿ ಮೇಲೆ ಆಕ್ರಮಣ ಮಾಡ್ತಾ ಇರ್ತಾರೆ. ಪತ್ರಿಜಿ ಅವರ ತಾಯಿಯವ್ರ ಮೇಲೆ ಪತ್ರಿಜಿಯವ್ರ ತಂದೆಯವರು ಆಕ್ರಮಣ ಮಾಡ್ತಾ ಇರ್ತಾರೆ, ಹಲ್ಲೆ ಮಾಡ್ತಾ ಇರ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಎಲ್ಲಾರು ಅವ್ರ ತಾಯಿಯವ್ರನ್ನ ಕಾಪಾಡ್ಕೊಳ್ಳೋದೇ ಒಂದು ದೊಡ್ಡ ಇಶ್ಯೂ ಆಗಿರುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ವಿಧಿ ಇಲ್ಲದೆ ಅವ್ರ ತಂದೆಯವ್ರನ್ನ ಮಾನಸಿಕ ಆಸ್ಪತ್ರೆ ಅಂದ್ರೆ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಅಲ್ಲಿ ಅವ್ರಿಗೆ ಎಲೆಕ್ಟ್ರಿಕ್ ಶಾಕ್ ಅನ್ನು ಕೂಡ ಕೊಡಿಸ್ತಾರೆ ಮಾಸ್ಟರ್ಸ್. ಈ ರೀತಿಯಾಗಿ ಅವರ ತಂದೆಯವರ ಸ್ಥಿತಿ ತಯಾರಾಯ್ತು. ಯಾಕೆ ಆ ರೀತಿಯಾಗಿರ್ತಕ್ಕಂಥ ಸ್ಥಿತಿ ಅವ್ರ ತಂದೆಯವ್ರಿಗೆ ತಯಾರಾಯ್ತು ಅಂದ್ರೆ ಅವರು ಬ್ಯಾಲೆನ್ಸ್ಡ್ ಸ್ಟೇಟ್ಗೆ ಬರ್ಲೇ ಇಲ್ಲ, ಸ್ಥಿತಪ್ರಜ್ಞತೆಯ ಸ್ಥಿತಿಗೆ ಅವರು ಬರ್ಲಿಲ್ಲ, ಸರಿಯಲ್ಲದ ಜೀವನವನ್ನ ಜೀವಿಸಿದ್ರು. ನಾನು ಅರ್ಹನಲ್ಲ ಅನ್ನುವಂತ ಆ ಒಂದು ಕೀಳರಿಮೆಯನ್ನ ಬೆಳೆಸ್ಕೊಂಡು ಆ ಒಂದು ಭಾವೋದ್ವೇಗದಲ್ಲಿ, ಆ ಒಂದು ಭಾವ ವಿಕಾರದಲ್ಲಿನೇ ಅವರು ತಮ್ಮನ್ನ ತಾವು ಕೀಳಾಗಿ ನೋಡ್ತಾ ಅದರಲ್ಲಿ ಅವರು ಉಳಿದ್ಬಿಟ್ಟಿದ್ರಿಂದ ಅವ್ರು ಬ್ಯಾಲೆನ್ಸ್ಡ್ ಸ್ಟೇಟ್ಗೆ ಬರ್ಲಿಲ್ಲ. ಅವರು ಆ ರೀತಿಯಾಗಿ ಯೋಚನೆ ಮಾಡದಂತೆ, ಕೀಳರಿಮೆಯನ್ನ ಬೆಳೆಸ್ಕೊಳ್ದಂತೆ ಅವರು ತಮ್ಮಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯ ಇತ್ತು, ಅದ್ಭುತವಾಗಿರ್ತಕ್ಕಂಥ ಒಂದು ಸಂಸ್ಕಾರಗಳಿತ್ತು, ಅವರಲ್ಲಿರ್ತಕ್ಕಂಥ ಒಳ್ಳೇದು ಅನ್ನುವಂಥದ್ದು ಏನಿದೆ ಆ ಒಳಿತು ಅನ್ನುವಂಥದ್ದನ್ನ ಅವ್ರು ನೋಡೋದಕ್ಕೆ ಪ್ರಯತ್ನ ಮಾಡಿದಿದ್ರೆ, ಅವರ ಹಿರಿಮೆಯನ್ನ ಅವರ ಗರಿಮೆಯನ್ನ ಅವರು ಅರ್ಥ ಮಾಡ್ಕೊಂಡಿದ್ದಿದ್ರೆ ಅವರ ಜೀವನ ಸಾರ್ಥಕವಾಗಿ ನಡೀತಾ ಇತ್ತು. ಅವರ ಜೀವನದಲ್ಲಿ ಅದ್ಭುತ ಅನ್ನುವಂಥದ್ದೇ ಇರ್ತಾ ಇತ್ತು. ಆಗ ಅವರ ಜೀವನ ನಿರರ್ಥಕವಾಗಿನೋ ನರಳಾಟದಿಂದನೋ ಅದು ನಡೆಯೋ ಹಾಗೆ ಇರೋದಕ್ಕೆ ಅವಕಾಶ ಇರ್ತಾ ಇರ್ಲಿಲ್ಲ ಅನ್ನುವಂಥದ್ದನ್ನ ಪತ್ರಿಜಿಯವರು ತಮ್ಮ ಜೀವನದ ವಿಚಾರವನ್ನ ಅಲ್ಲಿ ನಮ್ಗೆ ಉದಾಹರಣೆಯಾಗಿ ಕೊಟ್ಟಿರ್ತಕ್ಕಂಥದ್ದು ಮಾಸ್ಟರ್ಸ್. ಹಾಗಾಗಿ ನಮಗೆ ಕೀಳರಿಮೆ ಅಥವಾ ಮೇಲರಿಮೆ ಇವೆರಡೂ ಕೂಡ ಬೇಡ. ಕೀಳರಿಮೆ ಬಂದ್ರೆ ನರಕ ಆಗುತ್ತೆ, ಮೇಲರಿಮೆ ಬಂದ್ರೆ ಅಹಂಕಾರದಿಂದ ಕಣ್ಣು ಮುಚ್ಚಿಕೊಂಡು ಹೋಗಿ ಬೇರೆ ಇಲ್ದೇ ಇರ್ತಕ್ಕಂಥ ಬೇರೆ ಬೇರೆ ಸಮಸ್ಯೆಗಳು ಸೃಷ್ಟಿಯಾಗೋದಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಈ ಎಲ್ಲಾ ಜ್ಞಾನದಿಂದ ಬುದ್ಧಿವಂತಿಕೆಯಿಂದ ಜೀವಿಸುವವನೇ ಪಿರಮಿಡ್ ಮಾಸ್ಟರ್. ಅಂದ್ರೇನು? ಪರಿಪೂರ್ಣ ಜ್ಞಾನದಿಂದ ಜೀವಿಸುವವನು ಪಿರಮಿಡ್ ಮಾಸ್ಟರ್. ಅದನ್ನ ಅನೇಕ ವಿಷಯಗಳನ್ನ ತಿಳಿಸ್ತಾ ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಎಸ್ ಮಾಸ್ಟರ್ಸ್, ಗೌತಮ ಬುದ್ಧನ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಗೌತಮ ಬುದ್ಧ ಏನ್ ಮಾಡ್ದ? ಎಲ್ಲಾ ಕಡೆನೂ ದುಃಖ ಇದೆ ಅನ್ನೋದನ್ನ ತಿಳ್ಕೊಂಡ. ಆ ಎಲ್ಲಾ ದುಃಖ ಇದೆ ಅನ್ನೋದನ್ನ ತಿಳ್ಕೊಂಡ. ಅದಕ್ಕೆ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅದನ್ನ ಸಾಧನೆ ಮಾಡಿ ತಿಳ್ಕೊಂಡ ಏನ್ ಮಾಡ್ದ? ಎಲ್ಲಾ ಕಡೆನೂ ದುಃಖ ಇದೆ ಅನ್ನೋಂತ ಆರ್ಯ ಸತ್ಯವನ್ನ ತಿಳಿಸಿ, ನನಗ್ ಮಾತ್ರ ದುಃಖ ಇದೆ ಅಂತ ನೀನ್ ಫೀಲ್ ಆಗೋದ್ ಬೇಕಾಗಿಲ್ಲ, ಅವ್ರಿಗ್ ಮಾತ್ರ ದುಃಖ ಇದೆ ಅಂತ ನೀನು ಸುಪೀರಿಯರ್ ಅಂತ ನೀನ್ ಫೀಲ್ ಆಗೋದ್ ಬೇಕಾಗಿಲ್ಲ, ಎಲ್ಲಾ ಕಡೆನೂ ದುಃಖ ಇದೆ ಅನ್ನೋಂತ ಆರ್ಯ ಸತ್ಯವನ್ನ ಆತ ಎಲ್ಲಾರ್ಗೂ ತಿಳಿಸ್ದ. ಅದೇ ರೀತಿಯಾಗಿ ನಮ್ಗೆ ಈ ಶರೀರವನ್ನ ನಾವು ಸೃಷ್ಟಿ ಮಾಡ್ಕೊಂಡು ಬಂದಿದೀವಿ. ಯಾರೋ ಸೃಷ್ಟಿ ಮಾಡಿಲ್ಲ ಮಾಸ್ಟರ್ಸ್, ನಮ್ ಶರೀರವನ್ನ ನಾವೇ ಸೃಷ್ಟಿ ಮಾಡ್ಕೊಂಡಿದೀವಿ, ನಮ್ಮ ಜೀವನವನ್ನ ನಾವೇ ಸೃಷ್ಟಿ ಮಾಡ್ಕೊಂಡಿದೀವಿ, ಈ ಶರೀರದಲ್ಲಿ ಇರ್ತಕ್ಕಂಥ ಎಲ್ಲಾ ಅವಯವಗಳನ್ನು ನಾವೇ ಸೃಷ್ಟಿ ಮಾಡ್ಕೊಂಡಿದೀವಿ. ಈಗ ನಮ್ಮ ಈ ಶರೀರದಲ್ಲಿ ನಾವು 2 ಕಣ್ಣುಗಳನ್ನ ಚೆನ್ನಾಗಿ ಇರಿಸ್ಕೊಂಡಿದೀವಲ್ವಾ, ನನಗೆ ಈ 2 ಕಣ್ಣುಗಳು ಅದ್ಭುತವಾಗಿದೆ ಅನ್ನುವಂಥದ್ದಕ್ಕೆ ನಾವು ಕೃತಜ್ಞತೆಗಳನ್ನ ಅರ್ಪಿಸ್ಬೇಕು. ಯಾಕೆ ಅಂತಂದ್ರೆ 2 ಕಣ್ಣುಗಳು ಇಲ್ದೇ ಇರ್ತಕ್ಕಂಥವ್ರು ತುಂಬಾ ಜನ ಈ ಭೂಮಿ ಮೇಲೆ ಇದ್ದಾರೆ, ಅವ್ರು ತುಂಬಾ ಕಷ್ಟ ಪಡ್ತಾ ಇದಾರೆ. ಆದ್ರೆ ನನಗೆ 2 ಕಣ್ಣುಗಳು ಇದೆ ಅಂತ ಅಂದ್ಬಿಟ್ಟು ನಾವು ಸಂತೋಷ ಪಡ್ಬೇಕು. ಹಾಗಂತ ಕಣ್ಣುಗಳು ಇಲ್ದೇ ಇರೋರ್ನ ಕೀಳಾಗಿ ನೋಡ್ಬಾರ್ದು. ನನಗ್ ಕಣ್ಣುಗಳಿದೆ ಅಂತ ನಾನು ಹೆಮ್ಮೆನೂ ಪಡಬಾರ್ದು. ನನಗೆ ಕಣ್ಣುಗಳು ಇದೆ, ಎಲ್ಲಾರ ಜೊತೆ ನನಗೂ ಕೂಡ ಕಣ್ಣುಗಳಿದೆ ಅಂತ ನಾವು ಕೃತಜ್ಞತೆಯಿಂದ ಇರ್ಬೇಕು. ಅದಕ್ಕಿಂತಲೂ ನಾನು ಎಷ್ಟು ಉತ್ತಮವಾಗಿದ್ದೀನಿ, ನನ್ನ ಜೀವನ ಅಷ್ಟು ಸಾರ್ಥಕವಾಗಿ ನಡೀತಾ ಇದೆ ಅಂತ ನಾವು ಕೃತಜ್ಞತೆಯಿಂದ ಇರ್ಬೇಕೆ ಹೊರತು ಕೀಳರಿಮೆ ಅಥವಾ ಮೇಲರಿಮೆಯನ್ನ ನಾವಲ್ಲಿ ಬೆಳೆಸ್ಕೋಬಾರ್ದು. ಎಸ್ ಮಾಸ್ಟರ್ಸ್, ಕಣ್ಣುಗಳಿಲ್ದೇ ಇರೋರು ನೋಡಿ ನಾವು ಹಾಯಾಗಿ ಜೀವಿಸ್ಬೋದು. ಒಂದು ಹೆಣ್ಣು ನಾನು ಸುಂದರವಾಗಿದ್ದೀನಿ, ನಾನು ಸುಂದರವಾಗಿಲ್ಲ ಅಂತ ನೋವು ಪಡ್ಬೇಕಾಗಿಲ್ಲ. ಒಂದು ಹೆಣ್ಣು ನಾನು ಸುಂದರವಾಗಿಲ್ಲ ಅಂತಂದಾಗ ತುಂಬಾ ಕುರೂಪಿಯಾಗಿರ್ತಕ್ಕಂಥ ಹೆಣ್ಣನ್ನ ನೋಡಿ ಹೌದು ಆಕೆಗಿಂತಲೂ ನಾನು ಸುಂದರವಾಗಿದ್ದೀನಿ, ಆಕೆಗಿಂತಲೂ ನಾನು ಚೆನ್ನಾಗೇ ಇದ್ದೀನಿ ಅಂತ ನೋಡಿ ಆನಂದ ಪಡ್ಬೋದು. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಅಲ್ಲಿ ನಾವು ಹಾಯಾಗಿ ಜೀವಿಸ್ಬೋದು. ನನ್ಗೆ 2 ಕಣ್ಣು ಇದೆ, ನಾನು ಸುಂದರವಾಗೇ ಇದ್ದೇನೆ, ನನ್ನ ಜೀವನ ಚೆನ್ನಾಗೇ ಇದೆ, ನಾನು ಉತ್ತಮವಾಗಿ ಜೀವಿಸ್ತಾ ಇದ್ದೀನಿ ಅಂತ ಈ ತರದಕ್ಕೆ ಅನೇಕ ಕಾರಣಗಳು ನಮ್ಗೆ ಸಿಗುತ್ತೆ.
ಆದ್ರೆ ನಾವು ಹಾಯಾಗಿ ಜೀವಿಸೋದಿಕ್ಕೆ ಬೇಕಾಗಿರ್ತಕ್ಕಂಥ ಕಾರಣಗಳನ್ನ ನಾವು ಹುಡುಕದಂತೆ ದುಃಖದಲ್ಲಿ ಇರೋದಿಕ್ಕೆ ನಾವು ಕಾರಣಗಳನ್ನ ಹುಡುಕಿಕೊಳ್ತಾ ಇದ್ದೀವಿ. ಎಸ್ ಮಾಸ್ಟರ್ಸ್, ಈ ರೀತಿಯಾಗಿ ನಾವು ದುಃಖದಲ್ಲೇ ಇರೋದಿಕ್ಕೆ ಕಾರಣಗಳನ್ನ ಹುಡುಕೊಳ್ತಾ ಒಂದ್ ರೀತಿಯಾಗಿ ನಾವು ದುಃಖದಲ್ಲಿ ಆನಂದವನ್ನ ಪಡ್ಕೊಳ್ತಾ ಇದ್ದೀವಿ. ದುಃಖದಲ್ಲಿ ಇರೋದಿಕ್ಕೆ ನಾವು ಇಷ್ಟ ಪಡ್ತಾ ಇದ್ದೀವಿ. ಹಾಗಾಗಿ ದುಃಖ ಅನ್ನೋದು ನಮ್ಮನ್ನ ಬಿಟ್ಟು ಹೋಗ್ತಾ ಇಲ್ಲ ಅನ್ನುವಂತ ವಿಚಾರವನ್ನ ಇಲ್ಲಿ ನಮ್ಗೆ ಪತ್ರಿಜಿಯವರು ಅರ್ಥ ಮಾಡಿಸಿರ್ತಕ್ಕಂಥದ್ದು. ನಾವು ದುಃಖಕ್ಕೆ ಕಾರಣಗಳನ್ನ ಹುಡುಕೊಂಡ್ರೆ ದುಃಖಕ್ಕೆ ಕಾರಣಗಳು ಕಾಣಿಸ್ತಾ ಇರುತ್ತೆ. ಅದೇ ಆನಂದವಾಗಿರೋದಕ್ಕೆ ಕಾರಣಗಳನ್ನ ಹುಡುಕೊಂಡ್ರೆ ಅದಕ್ಕೆ ಕಾರಣಗಳು ಕಾಣಿಸ್ತಾ ಇರುತ್ತೆ. ನಾವ್ ಯಾವ ಕಡೆಗೆ ಕಾರಣ ಹುಡುಕೋದಿಕ್ಕೆ ಪ್ರಯತ್ನ ಮಾಡ್ತೀವೋ ಆ ಕಡೆಗೆ ಕಾರಣಗಳು ಸಿಗ್ತಾ ಇರುತ್ತೆ. ಸೊ ಈ ವಿಚಾರಗಳಿಂದ ಇಲ್ಲಿ ನಮಗೇನ್ ಅರ್ಥ ಆಗ್ತಾ ಇದೆ? ನಾವು ಯಾವ ವಿಚಾರಕ್ಕೆ ಕಾರಣಗಳನ್ನ ಹುಡುಕೊಳ್ತಾ ಇದ್ದೀವಿ ಅನ್ನೋದು ನಮ್ಮ ಜವಾಬ್ದಾರಿಯಾಗಿದೆ. ಎಸ್ ಮಾಸ್ಟರ್ಸ್, ಈ ರೀತಿಯಾಗಿ ನಾವಾಗಿ ನಾವೇ ದುಃಖವನ್ನು ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ, ನಾವಾಗಿ ನಾವೇ ಆನಂದವನ್ನು ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಆನಂದಕ್ಕೆ ನಮ್ಮ ದುಃಖಕ್ಕೆ ನಾವೇ ಕಾರಣ. ವಿ ಆರ್ ದ ಕ್ರಿಯೇಟರ್ಸ್ ಆಫ್ ಅವರ್ ರಿಯಾಲಿಟಿ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಪತ್ರಿಜಿಯವರು ಅರ್ಥ ಮಾಡಿಸಿರ್ತಕ್ಕಂಥದ್ದು. ಎಸ್ ಮಾಸ್ಟರ್ಸ್, ಮತ್ತೆ ಪತ್ರಿಜಿಯವರು ಇಲ್ಲಿ ನಮ್ಗೆ ಏನು ತಿಳಿಸಿದ್ದಾರೆ ಅಂತಂದ್ರೆ, ಆತ್ಮತತ್ವವನ್ನ ನಾವು ಅರಿತು ಬದುಕ್ಬೇಕು. ನಾನು ಶರೀರ ಅಲ್ಲ, ನಾನು ಆತ್ಮ ಅನ್ನುವಂಥ ವಿಚಾರಗಳು ನಮ್ಗೆ ಇಲ್ಲಿ ಹೇಳಿರುವಂಥದ್ದು. ನಾನು ಶರೀರ ಅನ್ನುವಂಥ ಭಾವನೆ ನಮ್ಗೆ ಅನೇಕ ಸರ್ತಿ ಬರ್ತಾ ಇರುತ್ತೆ ಅಲ್ಲ. ಈ ಪತ್ರಿಜಿಯವರು ಅಥವಾ ಬೇರೆ ಬೇರೆಯವರೆಲ್ಲರೂ ಯೋಗಿಗಳು ನಾನ್ ಶರೀರ ಅಲ್ಲ ಅಂತ ಹೇಳ್ತಾರಲ್ವಾ. ನಾನ್ ಶರೀರ ಆಗಿರೋದ್ರಿಂದ ತಾನೇ ನನಗೆ ತಲೆನೋವು ಬರ್ತಾ ಇರೋದು, ನನ್ಗೆ ಹೊಟ್ಟೆ ನೋವು ಬರ್ತಾ ಇರೋದು, ಕೈ ಕಾಲು ನೋವು ಬರ್ತಾ ಇರೋದು, ನನಗೆ ಎದೆ ನೋವು ಬರ್ತಾ ಇರೋದು, ನನಗೆ ಮೂಗು ನೋಯ್ತಾ ಇರೋದು, ಕಣ್ಣು ನೋಯ್ತಾ ಇರೋದು, ಕಣ್ಣು ಕಾಣಿಸ್ದಂಗಿರೋದು, ಕಾಲ್ ಸರಿಯಾಗಿ ಮೊಣಕಾಲ್ ನೋವು ಬರ್ತಾ ಇರೋದು. ಇದೆಲ್ಲ ನಾನ್ ಶರೀರ ಆಗಿರೋದಿಕ್ಕೆ ತಾನೇ ನನ್ಗೆ ಈ ತರದ್ದೆಲ್ಲ ಸಮಸ್ಯೆಗಳು ಬರ್ತಾ ಇರೋದು. ಹೀಗಿದ್ದಾಗ ನನ್ ಶರೀರ ಅಲ್ಲ ಅಂತ ಹೇಗ್ ಅನ್ಕೋಬೇಕು? ಅದು ಹೇಗ ಆ ರೀತಿಯಾಗಿ ಯೋಚನೆ ಮಾಡೋದು? ನನ್ ಕಣ್ಣುಗಳು ಸರಿಯಾಗಿ ಕಾಣಿಸ್ತಾ ಇಲ್ಲ, ನಾನು ಈಗ 4 ಕಣ್ಣು ಬರೋಂಗೆ ಸ್ಪೆಕ್ಸ್ ಹಾಕೊಂಡಿದೀನಿ, ಹಾಗಿದ್ರೆ ನನ್ ಶರೀರ ಅಲ್ಲ ಅಂತ ಅಂದ್ಕೊಳ್ಳೋದು ಹೇಗೆ? ಇಂಥ ಪ್ರಶ್ನೆ ಬರುತ್ತಲ್ವಾ ಮಾಸ್ಟರ್ಸ್? ನನಗ್ ಬಂದಿತ್ತು. ನಾನು ಎಲೆಕ್ಷನ್ ಡ್ಯೂಟಿ ಹೋದಾಗ ಚಿಕ್ಕ ಚಿಕ್ಕ ಅಕ್ಷರಗಳು, ಆ ಒಂದು ID ಕಾರ್ಡ್ ಅಲ್ಲಿ ಇರ್ತಕ್ಕಂಥ ಚಿಕ್ಕ ಅಕ್ಷರಗಳನ್ನ ಮತ್ತೆ ಬೇರೆ ಬೇರೆ ಅಲ್ಲಿ ಡಾಕ್ಯುಮೆಂಟ್ಸ್ ಅನ್ನ ಅವರು ನಮ್ಗೆ ಕೊಟ್ಟಾಗ ಅದನ್ನ ನೋಡೋದಿಕ್ಕಾಗದೆ ಇರುವಂತ ಒಂದು ದೃಷ್ಟಿ ದೋಷ ನನಗಿದೆ ಅನ್ನೋದು ಅರ್ಥ ಆದಾಗ, ನನ್ನ ವೃತ್ತಿಗೋಸ್ಕರ, ನನ್ನ ಈ ಒಂದು ಅನಿವಾರ್ಯ ಕರ್ತವ್ಯಕ್ಕೋಸ್ಕರ ನಾನು ಈ 4 ಕಣ್ಣುಗಳನ್ನ ನಾನು ತಗೋಬೇಕಾಯ್ತು. ಅಂದ್ರೆ ಈ ಸ್ಪೆಕ್ಸ್ ಅನ್ನ ನಾನು ತಗೊಳ್ಳೋದಿಕ್ಕೆ ಅಲ್ಲಿ ಅನಿವಾರ್ಯವಾಗಿ ತಗೊಳ್ಳೇಬೇಕಾಯ್ತು. ಅದೇನೆ ನನಗೆ ಈ ಶರೀರ, ನಾನು ಈ ಶರೀರ ಆಗಿರೋದ್ರಿಂದ ತಾನೇ ಈ ಸ್ಪೆಕ್ಸ್ ತಗೊಳಂಗಾಗಿದ್ದು. ನಾನು ಶರೀರ ಅಲ್ಲ ಅಂತ ಭಾವಿಸಿದ್ರೆ ಅವಾಗ ಈ ಸ್ಪೆಕ್ಸ್ ನ ಅವಶ್ಯಕತೆ ಇರ್ತಾ ಇರ್ಲಿಲ್ಲ. ಹಾಗಾದ್ರೆ ನಾನು ಶರೀರ ಹೇಗೆ ಅಲ್ಲ ಅನ್ನುವಂತ ಪ್ರಶ್ನೆ ಬರುತ್ತೆ. ಆ ರೀತಿಯಾಗಿರುವಂತ ಪ್ರಶ್ನೆಗಳು ನಮ್ಗೆ ಬಂದಾಗ ನಾನು ಶರೀರ ಅಲ್ಲ ಅನ್ನುವಂಥದ್ದಕ್ಕೆ ಅರ್ಥ ಆಗೋದಿಕ್ಕೆ ಅದಕ್ಕೆ ಕಾರಣಗಳನ್ನು ಕೂಡ ನಾವು ಹುಡುಕೋಬೇಕು. ನಾನು ಶರೀರ ಅಲ್ಲ ಅನ್ನೋದಿಕ್ಕೆ ಅನೇಕ ಕಾರಣಗಳು ನಮ್ಗೆ ಸಿಗುತ್ತೆ. ನಾನು ಶರೀರನೇ ಆಗಿದ್ರೆ ನನಗೆ ದುಃಖ ಅನ್ನುವಂಥದ್ದು ಶರೀರದಿಂದ ಬರ್ತಾ ಇಲ್ಲ, ಅದು ಬೇರೆ ಎಲ್ಲಿಂದನೋ ಬರ್ತಾ ಇದೆ ಅನ್ನೋದು ಅರ್ಥ ಆಗಿದೆಯಲ್ಲ. ಹಾಗಾದ್ರೆ ನಾನು ಶರೀರನ? ನನಗೆ ವಿಶೇಷವಾಗಿರ್ತಕ್ಕಂಥದ್ದು ಈ ಚರ್ಮಚಕ್ಷುಗಳಿಂದ ನೋಡಕ್ ಆಗದೆ ಇರುವಂತದ್ದು ವಿಶೇಷವಾಗಿರೋದು ನನಗ್ ಕಾಣಿಸ್ತಾ ಇದೆ ಅಂತಂದ್ರೆ ಅವಾಗ ನನ್ ಶರೀರನ? ಅಲ್ಲ ತಾನೆ, ನನ್ ಶರೀರ ಅಲ್ಲ. ಶರೀರಕ್ಕಿಂತಲೂ ಇನ್ನೂ ಏನೋ ಆಗಿದ್ದೀನಿ ಅನ್ನುವಂತ ಕಾರಣಗಳನ್ನ ನಾವು ಹುಡುಕೊಂಡಾಗ, ಅಯ್ಯೋ ಹೌದಲ್ವಾ, ನನ್ ಶರೀರನೇ ಅಲ್ಲ, ಅದಕ್ಕಿಂತಲೂ ಮೀರಿರೋದು ನಾನು ಆಗಿದ್ದೀನಿ ಅನ್ನುವಂಥದ್ದು ಅರ್ಥ ಆಗತ್ತೆ. ಎಸ್ ಮಾಸ್ಟರ್ಸ್, ಈ ರೀತಿಯಾಗಿ ನಮ್ಮಲ್ಲಿ ಏನಾದ್ರೂ ಅಜ್ಞಾನ ನಮ್ಗೆ ಬರ್ತಾ ಇದೆ ಅಂತಂದ್ರೆ ಆ ಅಜ್ಞಾನವನ್ನ ತೊಳೆದು ಹಾಕೋದಿಕ್ಕೆ ಬೇಕಾಗಿರ್ತಕ್ಕಂಥ ಸುಜ್ಞಾನದ ಕಾರಣಗಳನ್ನ ನಾವು ಹುಡುಕಿಕೊಳ್ಳಬೇಕು ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಅರ್ಥ ಮಾಡಿಸಿದ್ದಾರೆ. ಎಸ್ ಮಾಸ್ಟರ್ಸ್, ನಾವು ಆನಂದವಾಗಿ ಇರೋದಿಕ್ಕೆ ಕಾರಣಗಳನ್ನ ಹುಡುಕೋಬೇಕೇ ಹೊರತು ದುಃಖವನ್ನ ತಂದ್ಕೊಳ್ಳೋದಿಕ್ಕೆ, ದುಃಖದಲ್ಲಿ ಇರೋದಿಕ್ಕೆ ಕಾರಣಗಳನ್ನ ಹುಡುಕಿಕೊಳ್ಳಬಾರದು. ದುಃಖಕ್ಕೆ ಕಾರಣಗಳನ್ನ ನಾವು ಹುಡುಕ್ತಾ ಇರೋದ್ರಿಂದನೇ ಆ ದುಃಖ ನಮ್ಮಿಂದ ದೂರ ಆಗ್ತಾ ಇಲ್ಲ. ಮನುಷ್ಯನಿಗೆ ವಿಶೇಷವಾಗಿರ್ತಕ್ಕಂಥ ಮೇಧಸ್ಸು, ಬುದ್ಧಿವಂತಿಕೆ, ವಿವೇಕ ಎಲ್ಲ ಇದೆ ಮಾಸ್ಟರ್ಸ್. ವಿಶೇಷವಾದಂತ ಸಾಮರ್ಥ್ಯ, ಶಕ್ತಿ ಇದೆ, ವಿಶೇಷವಾಗಿರ್ತಕ್ಕಂಥ ವಿವೇಕ ಇದೆ ಮನುಷ್ಯನಿಗೆ. ಈ ರೀತಿಯಾಗಿ ಇರ್ಬೇಕಾದ್ರೆ ಅವನು ತನ್ನಲ್ಲಿರ್ತಕ್ಕಂಥ ಈ ವಿಶೇಷವಾದ ಸಾಮರ್ಥ್ಯಗಳನ್ನ, ದೈವಿಕವಾಗಿರ್ತಕ್ಕಂಥ ವಿಶೇಷವಾದಂತ ಈ ಶಕ್ತಿಗಳನ್ನ ಅವನು ಏನ್ ಮಾಡ್ತಾ ಇದ್ದಾನೆ?
ದುಃಖಕ್ಕೆ ಕಾರಣಗಳನ್ನ ಆಮೇಲೆ ನೋಡ್ತೀವಿ. ದುಃಖಕ್ಕೆ ಕಾರಣಗಳನ್ನ ಹುಡುಕಿಕೊಳ್ಳೋದಕ್ಕೆ ಅದನ್ನೆಲ್ಲ ಕೂಡ ಅವನು ಉಪಯೋಗಿಸ್ಕೊಳ್ತಾ ಇದ್ದಾನೆ. ಅನೇಕ ರೀತಿಯಾಗಿರ್ತಕ್ಕಂಥ ದುಃಖಕ್ಕೆ ಕಾರಣಗಳನ್ನ ಅವನು ಹುಡುಕಿಕೊಳ್ತಾ ಇದ್ದಾನೆ. ಹಾಗಾಗಿನೇ ದುಃಖ ಅವನನ್ನ ಬಿಟ್ಟು ಹೋಗ್ತಾ ಇಲ್ಲ. ಅದರ ಬದಲಾಗಿ ಮನುಷ್ಯನಲ್ಲಿರ್ತಕ್ಕಂಥ ಬುದ್ಧಿವಂತಿಕೆ, ಮೇಧಸ್ಸು, ವಿವೇಕ, ಸಾಮರ್ಥ್ಯ, ಶಕ್ತಿ ಇದೆಲ್ಲವನ್ನು ಕೂಡ ಅವನು ಆತ್ಮ ಪುರೋಗತಿಗೆ ಅವನು ಉಪಯೋಗಿಸ್ಕೊಂಡ್ರೆ ಎಷ್ಟು ಅದ್ಭುತವಾಗಿ ತಯಾರಾಗುತ್ತೆ ಅಲ್ವಾ ಮಾಸ್ಟರ್ಸ್? ಆದ್ರೆ ಅವನೇನ್ ಮಾಡ್ತಾ ಇದ್ದಾನೆ ಮನುಷ್ಯನಾದವನು? ನನಗೆ ಇದಿಲ್ಲ ಅದಿಲ್ಲ ಅಂತಂದ್ಬಿಟ್ಟು ದುಃಖಕ್ಕೆ ಕಾರಣಗಳನ್ನ ಹುಡುಕೊಳ್ತಾ ಇದ್ದಾನೆ. ಪಕ್ಕದ ಮನೆಯವ್ರಿಗೆ 2 ಕಾರ್ ಇದೆ, ನನ್ಗೆ ಒಂದೇ ಕಾರ್ ಇದೆ. ಪಕ್ಕದ ಮನೆಯವ್ರಿಗೆ 1 ಕಾರ್ ಇದೆ, ನನ್ಗೆ ಕಾರೇ ಇಲ್ಲ ಅನ್ನೋಂಥದಕ್ಕೆ ಕಾರಣಗಳನ್ನ ಹುಡುಕೊಳ್ಳೋದಕ್ಕೆ ಅವನ ಬುದ್ಧಿವಂತಿಕೆಯನ್ನ ಉಪಯೋಗಿಸ್ಕೊಳ್ತಾ ಇದ್ದಾನೆ. ತನಗೆ ಬಂದ ಆಲೋಚನೆಯಿಂದಾನೇ ಈ ಮನುಷ್ಯ ಈ ರೀತಿಯಾಗಿ ದುಃಖವನ್ನ ಮತ್ತೆ ಆನಂದವನ್ನ ತನಗೆ ತಾನೇ ತಂದ್ಕೊಳ್ತಾ ಇದ್ದಾನೆ. ಈ ರೀತಿಯಾಗಿ ಇರೋದ್ರಿಂದ ನಮ್ಮನ್ನ ನಾವು ಪರಿಶೀಲಿಸ್ಕೊಳ್ಬೇಕು. ನನ್ನ ದುಃಖವನ್ನ ನಾನ್ ಹೇಗ್ ತಂದ್ಕೊಳ್ತಾ ಇದ್ದೀನಿ, ನನ್ನ ಆನಂದವನ್ನ ನಾನು ಹೇಗೆ ತಂದ್ಕೊಳ್ತಾ ಇದ್ದೀನಿ ಅನ್ನೋದನ್ನ ಮನುಷ್ಯ ಪರಿಶೀಲನೆ ಮಾಡ್ಕೋಬೇಕು. ಎಸ್ ಮಾಸ್ಟರ್ಸ್, ವಾಸ್ತವದಲ್ಲಿ ಮನುಷ್ಯನಿಗೆ ದುಃಖ ಅನ್ನೋದು ಇಲ್ವೇ ಇಲ್ಲ. ಅವನು ಆನಂದ ಸ್ವರೂಪ. ಪರಮಾತ್ಮ ಸರ್ವಕಾಲ ಸರ್ವಾವಸ್ಥೆಗಳಲ್ಲೂ ಕೂಡ ಆನಂದ ಸ್ವರೂಪ. ನಾವೇ ಆ ಪರಮಾತ್ಮ. ಸೊ ನಮ್ಮ ನಿಜವಾದ ಮೂಲ ತತ್ವ ಆನಂದ ಸ್ಥಿತಿ, ಪರಿಪೂರ್ಣವಾದಂತ ಸ್ಥಿತಿ. ಹೀಗಿರ್ಬೇಕಾದ್ರೆ ನಾವು ದುಃಖದಲ್ಲಿ ಇದ್ದೀವಿ ಅಂತಂದ್ರೆ ಅದಕ್ಕೆ ಇಲ್ಲಿ ನಮ್ಮ ಮನಸ್ಸು ಆ ರೀತಿಯಾಗಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನಮ್ಮ ದುಃಖಕ್ಕೆ ಕಾರಣವನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ದುಃಖಕ್ಕೆ ಕಾರಣವನ್ನ ಹೇಳೋದ್ರಲ್ಲಿ ಆನಂದ ಪಡ್ತಾ ಇದ್ದೀವಿ. ಇದರಿಂದ ನಾವು ದುಃಖದಲ್ಲೇ ಇರೋ ಹಾಗೆ ಆಗ್ತಾ ಇದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸಾಮಾನ್ಯವಾಗಿ ನಾವು ಯಾವ ರೀತಿಯಾಗಿ ಬೇರೆಯವ್ರ ವಿಚಾರಗಳನ್ನ ಹೇಳ್ತಾ ಇರ್ತೀವಿ? ನಾನು ಅವನಿಂದ ಅಥವಾ ನಮ್ಮ ಅತ್ತೆಯಿಂದ ಅಥವಾ ನನ್ನ ಗಂಡನಿಂದ ಅಥವಾ ನನ್ನ ಹೆಂಡತಿಯಿಂದ ಅಥವಾ ನನ್ನ ಮಕ್ಕಳಿಂದ ಅಥವಾ ನಾನು ಆ ದೇವರಿಂದ ನನಗೆ ಈ ರೀತಿಯಾಗಿ ಆಗಿದೆ, ಅವರಿಂದ ನಾನು ಈ ರೀತಿಯಾಗಿ ದುಃಖದಲ್ಲಿದ್ದೀನಿ, ಅವರು ನನ್ನನ್ನ ಈ ರೀತಿಯಾಗಿ ಮಾಡಿದ್ದಾರೆ, ಅವರಿಂದ ನಾನು ಹಿಂಗಾಗ್ಬಿಟ್ಟಿದ್ದೀನಿ ಅಂತ ಮೇಲೆ ನಮ್ಮ ಬೇರೆಯವರನ್ನ ಜವಾಬ್ದಾರರನ್ನಾಗಿ ಮಾಡಿ ಆಗ ನಾವು ಈ ದುಃಖದಲ್ಲಿ ನಾನು ಇರೋದಕ್ಕೆ ಇದು ಕಾರಣ ಅಂತ ಹೇಳೋದಿಕ್ಕೆ ನಾವು ಸದಾ ಕಾಲ ಪ್ರಯತ್ನ ಮಾಡ್ತಾ ಇರ್ತೀವಿ. ಆದರೆ ಇಲ್ಲಿ ನಮ್ಗೆ ಅರ್ಥ ಆಗ್ಬೇಕಾಗಿರೋದೇನು? ನಮ್ಮ ಈ ಪರಿಸ್ಥಿತಿಗಳಿಗೆ ಸ್ಥಿತಿಗತಿಗಳಿಗೆ ಬೇರೆ ಯಾರು ಕಾರಣರಲ್ಲ. ಆ ಎಲ್ಲಾ ಸ್ಥಿತಿಗತಿಗಳಿಗೆ ನಮಗೆ ನಾವೇ ಕಾರಣರು ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಎಸ್ ಮಾಸ್ಟರ್ಸ್, ಈ ರೀತಿಯಾಗಿ ಇಂತಹ ಜ್ಞಾನದಿಂದ ಪ್ರಕಾಶಿಸುವವನು ಪಿರಮಿಡ್ ಮಾಸ್ಟರ್. ಸೊ ನಾವು ಬೇರೆಯವರನ್ನ ದೂಷಣೆ ಮಾಡೋದಕ್ಕೆ ಸಾಹಸ ಮಾಡ್ತಾ ಇದೀವಿ, ಆದ್ರೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನ ನಾವು ಗುರುತಿಸ್ಕೊಳ್ತಾ ಇಲ್ಲ, ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನ ನಾವು ದೂಷಿಸ್ಕೊಳ್ತಾ ಇಲ್ಲ. ಈ ರೀತಿಯಾಗಿ ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಆಗ ನಾವು ಎಲ್ಲ ದುಃಖಗಳಿಂದ ಹೊರಗೆ ಬರ್ತೀವಿ. ಹಾಗಾದ್ರೆ ಕಾರಣಗಳನ್ನ ಹುಡ್ಕೊಳ್ಳೋದಿಕ್ಕೆ ನಾವೇನ್ ಮಾಡ್ಬೇಕು? ಯಾವುದೇ ರೀತಿಯಾಗಿರ್ತಕ್ಕಂಥ ಭಾವನೆ ಬಂದ್ರೂ ಕೂಡ ಮೊದಲು ನಾವು ಅದನ್ನ ವಿಶ್ಲೇಷಣೆ ಮಾಡ್ಕೋಬೇಕು. ಈಗ ನನಗೆ ಕೋಪ ಬಂದಿದೆ ಅಥವಾ ಈಗ ನನಗೆ ದುಃಖ ಬಂದಿದೆ, ಈಗ ನಾನೇ ಶ್ರೇಷ್ಠ ಅನ್ನುವಂತ ಭಾವನೆ ಬಂದಿದೆ. ಈ ಒಂದು ಭಾವನೆ ಬಂದಾಗ ಈ ತರದ ಭಾವನೆಗಳು ನಮ್ಗೆ ಬಂದಾಗ ನಾವು ಮೊದಲು ಅದನ್ನ ನಮ್ಮ ಆತ್ಮ ಪುರೋಗತಿಗೆ ಅದು ಪೂರಕವೋ ಅಥವಾ ಪೂರಕವಲ್ಲವೋ ಅಥವಾ ಮಾರಕವೋ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾವುದೇ ಭಾವನೆ, ಯಾವುದೇ ಭಾವೋದ್ವೇಗ, ಯಾವುದೇ ಭಾವ ವಿಕಾರ ನಮ್ಮಲ್ಲಿ ಬಂದ್ರೂ ಕೂಡ ಅದೆಲ್ಲವೂ ಕೂಡ ಅನುಭವ ಪಾಠನೇ. ಆದ್ರೆ ಆ ಅನುಭವ ಪಾಠ ಅನ್ನುವಂಥದ್ದು ಪದೇ ಪದೇ ಬರ್ತಾ ಇದೆಯಾ ಇಲ್ವಾ? ಅಥವಾ ನಾನು ಪದೇ ಪದೇ ಅದರಲ್ಲಿ ಸಿಕ್ಕಾಕೊಳ್ತೀನಿ ದಿನ ಹೇಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಾಗ ಪದೇ ಪದೇ ಸಿಕ್ಕಾಕೊಳ್ತಾ ಇದ್ದೀನಿ ಅಂದ್ರೆ ಆ ಒಂದು ಚಕ್ರದಲ್ಲಿ, ಜನನ ಮರಣ ಚಕ್ರದಲ್ಲೇ ಸ್ಪೈರಲ್ ಆಗಿ ನಾನು ಸುತ್ತಾನೇ ಇದ್ದೀನಿ ಅನ್ನೋದು ಅರ್ಥ ಆಗತ್ತೆ. ಇಲ್ಲ ಅಂತಂದ್ರೆ ನಾನು ಇದ್ರಲ್ಲಿ ಸಿಕ್ಕಾಕೊಂಡಿದ್ದೀನಿ ಅನ್ನೋದು ಕೂಡ ನಮ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಮಗೆ ಬರುವಂತ ಭಾವನೆಗಳನ್ನ ನಾವು ಮೊದಲು ವಿಶ್ಲೇಷಣೆ ಮಾಡ್ಕೋಬೇಕು. ಆ ಭಾವನೆ ನನ್ನ ಆತ್ಮ ಪುರೋಗತಿಗೆ ಪೂರಕವಾಗಿದೆ ಅಂತಂದ್ರೆ ನಾನು ಅಲ್ಲೇ ಸ್ಪೈರಲ್ ಆಗಿ ಸುತ್ತದೇ ಇರೋ ಹಾಗೆ ಅದು ನನ್ನನ್ನ ಮುಂದಕ್ಕೆ ಕರ್ಕೊಂಡೋಗುತ್ತೆ ಅನ್ನೋದಾದ್ರೆ
ಆಗ ನಾವು ಸರಿಯಾದ ದಾರಿಯಲ್ಲಿ ಇದ್ದೀವಿ ಅಂತ. ಇಲ್ಲ, ನಾನು ಆ ಭಾವೋದ್ವೇಗವನ್ನ ನಾನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತಂದ್ರೆ ಅದು ನನ್ಗೆ ಮಾರಕವಾಗಿದೆ ಅಂತಂದಾಗ ನಾವೇನ್ ಮಾಡ್ಬೇಕು, ಅದರಿಂದ ಹೊರಕ್ಕೆ ಬರೋದಕ್ಕೆ ಬೇಕಾಗಿರ್ತಕ್ಕಂಥ ಕಾರಣಗಳನ್ನ ನಾವು ಹುಡುಕೋಬೇಕು. ಎಸ್ ಮಾಸ್ಟರ್ಸ್, ಈ ರೀತಿಯಾಗಿ ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಇಂತಹ ಬುದ್ಧಿವಂತಿಕೆಯನ್ನ ಹೊಂದಿರ್ತಕ್ಕಂಥವನು ಪಿರಮಿಡ್ ಮಾಸ್ಟರ್ ಅಂತ ಹೇಳಿರು. ಹಾಗಾದ್ರೆ ಆಧ್ಯಾತ್ಮಿಕತೆ ಅಂದ್ರೆ ಏನು? ನಮ್ಮ ಮನಸ್ಸನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಆಧ್ಯಾತ್ಮಿಕತೆ. ನಮ್ಮ ಬುದ್ಧಿಯನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಆಧ್ಯಾತ್ಮಿಕತೆ. ನಮ್ಮ ಸ್ಥಿತಿಗತಿಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಆಧ್ಯಾತ್ಮಿಕತೆ. ಈ ಎಲ್ಲವನ್ನು ಅರ್ಥ ಮಾಡ್ಕೊಂಡು ನಮ್ಮನ್ನ ನಾವು ತಿದ್ದಿಕೊಳ್ಳೋದು ಆಧ್ಯಾತ್ಮಿಕತೆ. ಒಂದು ಸಾರ್ತಿ ಇದು ತಪ್ಪು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮತ್ತೊಂದು ಸಾರ್ತಿ ಆ ತಪ್ಪನ್ನ ಮಾಡದಂತೆ ಅರಿವಿನಿಂದ ಜೀವಿಸುವುದೇ ಆಧ್ಯಾತ್ಮಿಕತೆ ಅನ್ನೋದನ್ನ ಇಲ್ಲಿ ನಮ್ಗೆ ಪತ್ರಿಜಿಯವರು ಅರ್ಥ ಮಾಡಿಸಿದ್ದಾರೆ. ಆ ರೀತಿಯಾಗಿರ್ತಕ್ಕಂಥ ತಿಳುವಳಿಕೆಯಿಂದ ಜೀವಿಸುವವನೇ ಪಿರಮಿಡ್ ಮಾಸ್ಟರ್ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ತಿಳಿಸಿರೋದು. ಆದ್ರೆ ಕೆಲವರು ಅಹಂಕಾರಿಗಳಿರ್ತಾರೆ ಮಾಸ್ಟರ್ಸ್. ಅಹಂಕಾರದ ಸ್ಥಿತಿಗತಿಗಳಲ್ಲಿ ಇರ್ತಕ್ಕಂಥ ಆ ಪರಮಾತ್ಮ ಸ್ವರೂಪರು ನಾನೇ ಗ್ರೇಟು, ನಾನೇ ಹಿರಿಯ, ನಾನೇ ಶ್ರೇಷ್ಠ ಅನ್ನುವಂಥ ಭಾವನೆಯಿಂದ ಅಂತವ್ರು ಮೆರಿತಾ ಇರ್ತಾರೆ. ಅವ್ರಿಗೆ ಅದು ಮಾತ್ರನೇ ಕಾಣಿಸ್ತಾ ಇರುತ್ತೆ. ಬೇರೆಯವರಲ್ಲಿ ಇರ್ತಕ್ಕಂಥ ಒಳಿತ ಆಗಲಿ, ಬೇರೆಯವರಲ್ಲಿ ಇರ್ತಕ್ಕಂಥ ಶ್ರೇಷ್ಠತೆ ಆಗ್ಲಿ ಅವ್ರಿಗೆ ಕಾಣಿಸೋದೇ ಇಲ್ಲ ಅಂತವ್ರು. ಆ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಕೂಡ ಎಷ್ಟೋ ಜನ ನಮ್ಮ ಪಿರಮಿಡ್ ಸೊಸೈಟಿಯಲ್ಲಿ ಇದ್ದಾರೆ. ಆದ್ರೆ ಅವರು ಪಿರಮಿಡ್ ಮಾಸ್ಟರ್ಸ್ ಅಲ್ಲ. ಬೇರೆಯವರಲ್ಲಿ ಇರ್ತಕ್ಕಂಥ ಹಿರಿಮೆ ಗರಿಮೆಯನ್ನ ನೋಡುವಂತವನು, ಬೇರೆಯಲ್ಲಿ ಇರ್ತಕ್ಕಂಥ ಶ್ರೇಷ್ಠತೆಯನ್ನ ನೋಡುವಂತವನು, ಅದನ್ನ ಮುಕ್ತವಾಗಿ ಹೇಳುವಂತವನು, ಅಂತಃಕರಣ ಸ್ವಚ್ಛತೆಯನ್ನ ಹೊಂದಿರ್ತಕ್ಕಂಥವನು ಪಿರಮಿಡ್ ಮಾಸ್ಟರ್. ಆ ಅಂತಃಕರಣ ಸ್ವಚ್ಛತೆ ಇಲ್ಲದೆ ಬೇರೆಯವರನ್ನ ಕಾಮೆಂಟ್ ಮಾಡ್ತಾ, ಉಡಾಫೆ ಮಾಡ್ತಾ, ಬೇರೆ ಬೇರೆ ರೀತಿಯಲ್ಲಿ ಬೇರೆಯವ್ರಿಗೆ ತೊಂದರೆಯನ್ನ ಕೊಡ್ತಾ, ಕಾಲೆಳಿತಾ ಈ ರೀತಿಯಾಗಿ ಮಾಡ್ತಾ ಇರುವಂತವ್ರು ಇರ್ತಾರೆ. ಆದ್ರೆ ಅವರು ನಮ್ಮ ಪಿರಮಿಡ್ ಮಾಸ್ಟರ್ಸ್ ಅಲ್ಲ ಅನ್ನುವಂಥದ್ದನ್ನ ಬಹಳ ಬಹಳ ಸ್ಪಷ್ಟವಾಗಿ, ಖಾರವಾಗಿ ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು, ಸೂಕ್ಷ್ಮವಾಗಿ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಹಾಗಾದ್ರೆ ಇವಾಗ ನಾವಿಲ್ಲಿ ಏನ್ ಅರ್ಥ ಮಾಡ್ಕೋಬೇಕು? ನಾನು ಶ್ರೇಷ್ಠನೋ ಅಥವಾ ಶ್ರೇಷ್ಠನಲ್ವೋ, ನಾನು ದೊಡ್ಡವನೋ ಅಥವಾ ದೊಡ್ಡವನಲ್ವೋ ಅನ್ನುವಂಥದ್ದನ್ನ ಇಲ್ಲಿ ನಮಗೆ ನಾವೇ ವಿಶ್ಲೇಷಣೆ ಮಾಡ್ಕೋಬೇಕು. ನಾನು ಇಂಥ ಭಾವನೆಗಳಲ್ಲಿ ಇದ್ದೀನಾ, ದೊಡ್ಡವನು, ನಾನ್ ದೊಡ್ಡವನಲ್ಲ ಅನ್ನುವಂಥ ಸ್ಥಿತಿಗತಿಗಳಲ್ಲಿ ಸಿಕ್ಕಾಕೊಂಡಿದ್ದೀನಾ ಅಂತ ನಮಗ್ ನಾವೇ ಚೆಕ್ ಮಾಡ್ಕೋಬೇಕು. ಆ ರೀತಿಯಾಗಿ ನಾವು ಚೆಕ್ ಮಾಡ್ಕೊಂಡಾಗ ನಮ್ಗೆ ಏನ್ ಅರ್ಥ ಆಗತ್ತೆ? ಇಲ್ಲಿ ಅಲ್ಟಿಮೇಟ್ ಆಗಿರ್ತಕ್ಕಂಥ ಒಂದು ಸತ್ಯ ಅರ್ಥ ಆಗುತ್ತೆ. ಯದ್ಭಾವಂ ತದ್ಭವತಿ, ದೃಷ್ಟಿಯಂತೆ ಸೃಷ್ಟಿ ಅನ್ನುವಂಥದ್ದು ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ. ನಾವು ಕೀಳರಿಮೆಯನ್ನ ಬೆಳೆಸ್ಕೊಂಡ್ರೆ ನಮ್ಗೆ ಕೀಳಾಗಿರ್ತಕ್ಕಂಥ ಭಾವನೆಗಳೇ ನಮ್ಮಲ್ಲಿ ಬರುತ್ತೆ. ಮೇಲರಿಮೆಯನ್ನ ಬೆಳೆಸ್ಕೊಂಡ್ರೆ ಮೇಲು ನಾನೇ ಶ್ರೇಷ್ಠ ಅನ್ನುವಂಥ ಅಹಂಕಾರದ ಭಾವನೆಗಳು ನಮ್ಗೆ ಬರ್ತಾ ಇರುತ್ತೆ. ಸೊ ಈ ಒಂದು ಸತ್ಯ ನಮ್ಗೆ ಅರ್ಥ ಆದಾಗ ನಾವು ಸರಿಯಾದ ವಿಚಾರಗಳನ್ನ, ಸರಿಯಾದ ಭಾವನೆಗಳನ್ನ ನಾವು ತುಂಬಿಕೊಳ್ತೀವಿ. ಯಾವಾಗ್ಲೂ ಕೂಡ ನಾವು ಜ್ಞಾನವನ್ನ ಬೆಳೆಸ್ಕೊಳ್ಳೋದಕ್ಕೆ ಕಾರಣಗಳನ್ನ ಹುಡುಕೊಳ್ತಾ ಇರ್ಬೇಕು. ಆತ್ಮಜ್ಞಾನವನ್ನ ಬೆಳೆಸ್ಕೊಳ್ಳೋದಕ್ಕೆ ಕಾರಣಗಳನ್ನ ಹುಡುಕೋಬೇಕು. ಆತ್ಮಜ್ಞಾನವನ್ನ ಬೆಳೆಸ್ಕೊಂಡ್ರೆ ಏನಾಗತ್ತೆ? ಅಲ್ಲಿ ಸದ್ವಿಚಾರಗಳು ನಮ್ಗೆ ಬರುತ್ತೆ. ದೈವಿಕವಾಗಿರ್ತಕ್ಕಂಥ ವಿಚಾರಗಳು ನಮ್ ತಲೆಯಲ್ಲಿ ಓಡಾಡ್ತಾ ಇರುತ್ತೆ. ದೈವಿಕವಾದ ಮಾರ್ಗದಲ್ಲಿ ಎಲ್ಲಾರ್ಗೂ ಒಳ್ಳೇದಾಗ್ಬೇಕು, ಎಲ್ರು ನನ್ನ ಹಾಗೇನೆ ಅನ್ನುವಂಥ ಭಾವನೆಗಳು ನಮ್ಮಲ್ಲಿ ಜಾಗೃತವಾಗ್ತಾ ಇರುತ್ತೆ. ಹಾಗಾಗಿ ಜ್ಞಾನವನ್ನ ಬೆಳೆಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ಬೇಕಾಗಿರ್ತಕ್ಕಂಥದ್ದು. ಮತ್ತೆ ಈ ರೀತಿಯಾಗಿರ್ತಕ್ಕಂಥ ಜ್ಞಾನವನ್ನ ಬೆಳೆಸ್ಕೊಂಡಿರೋನು, ಆತ್ಮಜ್ಞಾನವನ್ನ ಬೆಳೆಸ್ಕೊಂಡಿರೋನು ಪಿರಮಿಡ್ ಮಾಸ್ಟರ್ ಅಂತ ಹೇಳ್ತಾ ಇರೋದು ಅಷ್ಟೇ ಅಲ್ಲದೆ, ಪ್ರತಿಯೊಂದು ಪರಿಸ್ಥಿತಿಯನ್ನು ಕೂಡ ಅದನ್ನ ಅದ್ಭುತವಾಗಿ ತನ್ನ ಆನಂದಕ್ಕಾಗಿ, ತನ್ನ ಪುರೋಗತಿಗಾಗಿ, ತನ್ನ ಕಲಿಕೆಗಾಗಿ ಬದಲಿಸಿಕೊಳ್ಳುವವನು ಪಿರಮಿಡ್ ಮಾಸ್ಟರ್ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಉದಾಹರಣೆಗೆ, ಎಷ್ಟೋ ಜನಕ್ಕೆ ಕೆಲಸ ಮಾಡೋದಿಕ್ಕೆ ಅವರು ತಯಾರಿರ್ತಾರೆ ಮಾಸ್ಟರ್ಸ್, ಅವ್ರಿಗೆ ಮಾಡೋದಿಕ್ಕೆ ಕೆಲಸ ಸಿಗ್ತಾ ಇರಲ್ಲ. ಎಷ್ಟೋ ಜನ ಆ ಒಂದು ಉದ್ಯೋಗ ಅನ್ನೋದು ಇಲ್ಲದೆ ಅವರು ಸುಮ್ನೆ ಫ್ರೀಯಾಗಿ ಇರುವಂತ ಒಂದು ಪರಿಸ್ಥಿತಿಯಲ್ಲಿ ಉಂಟಾಗ್ತಾ ಇರುತ್ತೆ. ಸುಮ್ನೆ ಕಾಲಕ್ಷೇಪ ಮಾಡುವಂತ ಒಂದು ಪರಿಸ್ಥಿತಿಯಲ್ಲಿ ಉಂಟಾಗ್ತಾ ಇರುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ಅಲ್ಲಿ ನಾವು ಅದನ್ನ ಯಾವ ರೀತಿಯಾಗಿ ಆ ಪರಿಸ್ಥಿತಿಯನ್ನ ನಾವು ಅನುಕೂಲವಾಗಿ ಬದಲಾಯಿಸ್ಕೋಬಹುದು? ಈಗ ನನಗೆ ಕೆಲ್ಸ ಇಲ್ಲ ಅಂತ ನಾನು ಆಡೋದ್ರಿಂದ ಏನಾದ್ರೂ ಪ್ರಯೋಜನ ಇದೆಯಾ? ಇಲ್ಲ. ಕೆಲ್ಸ ಸಿಗೋವರ್ಗುನು ಈ ಒಂದು ಸಮಯ ಏನಿದೆ, ಈ ಸಮಯವನ್ನ ನಾನು ಸದ್ವಿನಿಯೋಗ ಮಾಡ್ಕೋಬೇಕು. ಈ ಒಂದು
ಕೆಲಸ ಇಲ್ದೇ ಇರ್ತಕ್ಕಂಥ ಈ ಒಂದು ಫ್ರೀ ಆಗಿರ್ತಕ್ಕಂಥ ಸಮಯವನ್ನ ನಾನು ಧ್ಯಾನ ಮಾಡೋದಕ್ಕೆ ಉಪಯೋಗಿಸ್ಕೊಳ್ತೀನಿ. ಧ್ಯಾನ ಮಾಡ್ತಾ ಜ್ಞಾನವನ್ನ ಬೆಳೆಸ್ಕೊಳ್ತಾ ನನ್ನನ್ನ ನಾನು ಮತ್ತಷ್ಟು ಸ್ಟ್ರಾಂಗ್ ಆಗಿ ತಯಾರು ಮಾಡ್ಕೊಳ್ತೀನಿ. ಎಷ್ಟೋ ಅದ್ಭುತ ನನಗೆ ಈ ಒಂದು ಪರಮಾತ್ಮ ಈ ಅವಕಾಶ ಕೊಟ್ಟಿದ್ದಾನೆ. ಉದ್ಯೋಗ ಸಿಗೋವರೆಗೂ ಕೂಡ ನನಗೆ ಫ್ರೀ ಇದೆ, ಈ ಸಮಯವನ್ನ ನಾನು ಅದ್ಭುತವಾಗಿ ಉಪಯೋಗಿಸ್ಕೊಳ್ತೀನಿ ಅಂತ ಆ ರೀತಿಯಾಗಿರ್ತಕ್ಕಂಥ ಮನೋಭಾವನೆಯನ್ನ ಬೆಳೆಸ್ಕೊಂಡು ಪಾಸಿಟಿವ್ ಆಗಿ ನಮ್ಮನ್ನ ನಾವು ತಯಾರು ಮಾಡ್ಕೊಂಡು ಮತ್ತಷ್ಟು ಶಕ್ತಿಯನ್ನ ಬೆಳೆಸ್ಕೊಳ್ಳೋದಿಕ್ಕೆ ನಾವಲ್ಲಿ ಪ್ರಯತ್ನ ಮಾಡಬಹುದಾಗಿದೆ. ಆದ್ರೆ ಇಲ್ಲಿ ಆ ಒಂದು ಉದ್ಯೋಗ ಅನ್ನುವಂತ ಪರಿಕಲ್ಪನೆಗೆ ಇನ್ನೂ ಒಂದು ವಿಚಾರವನ್ನ ಅಲ್ಲಿ ನಮ್ಗೆ ಸೇರಿಸಿದ್ದಾರೆ. ಏನು ಆ ಪರಿಕಲ್ಪನೆ ಅಂತಂದ್ರೆ, ಈಗ ಎಷ್ಟೋ ಜನ ಉದ್ಯೋಗ ಇರೋರು ಕೂಡ ಉದ್ಯೋಗನ ಬಿಟ್ಬಿಟ್ಟು ಈ ಒಂದು ಧ್ಯಾನ ಮಾರ್ಗಕ್ಕೆ ಬಂದಿದ್ದಾರೆ. ಹಾಗಿರ್ಬೇಕಾದ್ರೆ ಈಗ ಇನ್ನೂ ನನ್ಗೆ ಉದ್ಯೋಗ ಸಿಕ್ಕಿಲ್ಲ, ಸೊ ಇರುವಂತ ಸಮಯನ ನಾನು ಧ್ಯಾನಕ್ಕೆ ಉಪಯೋಗಿಸ್ಕೊಳ್ಳೋದು ಎಷ್ಟು ಅದ್ಭುತ ಅನ್ನುವಂತ ಒಂದು ಕೋನದಲ್ಲೂ ಕೂಡ ಯೋಚನೆ ಮಾಡ್ಬೇಕು ಅನ್ನೋದನ್ನ ನಮ್ಗಿಲ್ಲಿ ಅರ್ಥ ಮಾಡಿಸಿದ್ದಾರೆ. ಸೊ ಇಂತಹ ಬುದ್ಧಿವಂತಿಕೆಯನ್ನ ಹೊಂದಿರುವವನು ಪಿರಮಿಡ್ ಮಾಸ್ಟರ್. ತನ್ನ ಬುದ್ಧಿವಂತಿಕೆಯಿಂದ ಪ್ರತಿಯೊಂದು ಪರಿಸ್ಥಿತಿಯನ್ನು ಅದ್ಭುತವಾಗಿ ವರವಾಗಿ ಬದಲಾಯಿಸಿಕೊಳ್ಳುವವನು ಪಿರಮಿಡ್ ಮಾಸ್ಟರ್ ಅಂತ ಇಲ್ಲಿ ನಮ್ಗೆ ಹೇಳಿರ್ತಕ್ಕಂಥದ್ದು. ಈಗ ಮತ್ತೊಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ನಾವು ಪರಮಾತ್ಮನ ಕುರಿತು ತಪಸ್ ಮಾಡ್ತೀವಿ ಅನ್ಕೊಳ್ರಿ. ನಮ್ಮ ತಪಸ್ಸಿಗೆ ಮೆಚ್ಚಿ ಆ ದೇವ್ರು ಪ್ರತ್ಯಕ್ಷನೂ ಆಗ್ಬಿಟ್ಟ. ಪ್ರತ್ಯಕ್ಷ ಆಗ್ಬಿಟ್ಟು ನಿನ್ಗೆ ಏನ್ ಬೇಕೋ ಕೇಳು ಅಂತ ಅಂದ್ಬಿಟ್ಟು ಆ ದೇವ್ರು ಕೇಳ್ತಾನೆ. ಆ ರೀತಿಯಾಗಿ ಕೇಳಿದಾಗ ನಾವೇನಾದ್ರೂ ಪರಮಾತ್ಮ ನನಗೆ ದುಃಖ ಇಲ್ದಂಗ್ ಮಾಡ್ಬಿಡು ಅಂತ ನಾವ್ ಕೇಳಿದ್ರೆ, ಆಗ ಪರಮಾತ್ಮ ನಕ್ಬಿಟ್ಟು ನಮ್ಮನ್ ಮಾಮೂಲಿಯಾಗಿ ಮಾತಾಡ್ಸ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾ ಇರ್ತಾನೆ. ಅವನ್ ನಮ್ಗೆ ದುಃಖವನ್ನ ಹೋಗ್ಲಾಡ್ಸೋದಿಕ್ಕೆ ಅಲ್ಲಿ ಅವನು ಭೂಮ್ ಭೂಮ್ ಶಕಲಕ ಅಂತ ಅಂದ್ಬಿಟ್ಟು ಮಂತ್ರ ಹಾಕ್ಬಿಟ್ಟು ದುಃಖನ ಹೋಗ್ಲಾಡ್ಸೋದಿಲ್ಲ. ಯಾಕೆ ಅಂತಂದ್ರೆ ಆ ಒಂದು ದುಃಖ ಅನ್ನುವಂಥದಕ್ಕೂ ಆ ದೇವ್ರಿಗೂ ಸಂಬಂಧ ಇಲ್ಲ. ಆ ಒಂದು ದುಃಖವನ್ನ ಸೃಷ್ಟಿ ಮಾಡ್ಕೊಂಡಿರೋರು ನಾವೇ, ಅದನ್ನ ನಾವೇ ಹೋಗ್ಲಾಡ್ಸ್ಕೋಬೇಕು. ಇದು ಈ ರೀತಿಯಾಗಿರೋದ್ರಿಂದ ಆ ಪರಮಾತ್ಮ ನೀನು ಈ ಒಂದು ಸತ್ಯವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನೀನ್ ಇನ್ನೆಷ್ಟು ಜನ್ಮಗಳು ನೀನ್ ತಪಸ್ ಮಾಡ್ಬೇಕೋ, ಹಾಗಾಗಿ ನಿನಗೆ ಈ ಸತ್ಯ ಅರ್ಥ ಆಗೋವರೆಗೂ ಕೂಡ ನೀನು ಈ ಪ್ರಯಾಣದಲ್ಲಿ ಮುಂದುವರಿ ಅಂತಂದ್ಬಿಟ್ಟು ಆ ದುಃಖದಿಂದ ಹೊರಕ್ಕೆ ಬರ್ಬೇಕಾಗಿರ್ತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತ ಪಾಠಗಳನ್ನ ಕೊಡೋದಿಕ್ಕೆ ಶುರು ಮಾಡ್ತಾನೆ. ಆ ಪಾಠಗಳನ್ನ ಕೊಟ್ಟು ಪೆಟ್ಟುಗಳನ್ನ ಕೊಟ್ಟು ಹೊಡೆದು 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 ಬೇಯಿಸಿ ಡೀಪ್ ಫ್ರೈ ಮಾಡಿ ಉಪ್ಪು ಖಾರ ಹಚ್ಚಿ, ನನ್ನನ್ನು ಹಂಗೆ ಅಲ್ವಾ ಮಾಸ್ಟರ್ಸ್ ಮಾಡಿರೋದು, ಆ ಎಲ್ಲ ಸ್ಥಿತಿಗತಿಗಳಲ್ಲಿ ನನ್ನನ್ನ ಬೇಯಿಸಿ ತಾನೇ ನನ್ನನ್ನ ಈ ರೀತಿಯಾಗಿ ತಯಾರು ಮಾಡಿರೋದು. ಸೊ ಆ ರೀತಿಯಾಗಿ ಪೆಟ್ಟುಗಳನ್ನ ಕೊಟ್ಟು ದುಃಖದಿಂದ ಹೊರಕ್ಕೆ ಬರುವಂತದ್ದನ್ನ ಮಾಡ್ತಾನೆ ಹೊರತು ಮಂತ್ರ ಹಾಕ್ಬಿಟ್ಟು ಒಂದೇ ಸರ್ತಿ ಆ ಒಂದು ದುಃಖ ಇಲ್ದಂತೆ ಮಾಡುವಂತದನ್ನ ಪರಮಾತ್ಮ ಮಾಡೋದಿಲ್ಲ. ಪರಮಾತ್ಮನ ಜೊತೆ ನಾವು ಕನೆಕ್ಟ್ ಆಗಿದ್ದೀವಿ ಅಂತಂದ್ರೆ ಅದು ಸೆಲ್ಫ್ ರಿಯಲೈಸೇಷನ್ ಮಾರ್ಗ ಆಗಿರುತ್ತೆ ಅಷ್ಟೇ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಎಸ್ ಮಾಸ್ಟರ್ಸ್, ಹಾಗಾಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದೇನು, ಆಧ್ಯಾತ್ಮಿಕತೆ ಅಂದ್ರೆ ಅಲ್ಲಿಗೆ ತನ್ನನ್ನ ತಾನು ಅರ್ಥ ಮಾಡಿಕೊಳ್ಳೋದು ಆಧ್ಯಾತ್ಮಿಕತೆ ಆಗಿದೆ. ತನ್ನ ಭಾವನೆಗಳನ್ನ ತಾನು ಅರ್ಥ ಮಾಡ್ಕೊಳ್ಳೋದು ಆಧ್ಯಾತ್ಮಿಕತೆ ಆಗಿದೆ. ತನ್ನ ಸ್ಥಿತಿಗತಿಯನ್ನ ತಾನು ಸರಿಪಡಿಸಿಕೊಳ್ಳೋದು ಆಧ್ಯಾತ್ಮಿಕತೆ ಆಗಿದೆ. ಇದೆಲ್ಲದಕ್ಕೂ ಬೇರೆ ಯಾರು ಜವಾಬ್ದಾರರಲ್ಲ. ಈ ಎಲ್ಲದಕ್ಕೂ ನಮಗ್ ನಾವೇ ಹೊಣೆ. ಎಲ್ಲ ಸಮಸ್ಯೆಗಳಿಗೆ ನಾವೇ ಕಾರಣ, ನಾವೇ ಅದನ್ನ ಬಗೆಹರಿಸ್ಕೋಬೇಕು. ಈ ಒಂದು ಸತ್ಯ ಇದು ನಮ್ಗೆ ಅರ್ಥ ಆಗ್ಬೇಕಾಗಿರೋದು. ಈ ಸತ್ಯವನ್ನ ತಿಳಿದವನೇ ಪಿರಮಿಡ್ ಮಾಸ್ಟರ್ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು ಮಾಸ್ಟರ್. ಸೊ ನಮ್ಮ ಆಟವನ್ನ ನಾವು ಎಚ್ಚರಿಕೆಯಿಂದ ಆಡ್ಬೇಕು. ನಮ್ಮನ್ನ ಯಾರು ರಕ್ಷಿಸುವವರು ಇಲ್ಲ, ಭಕ್ಷಿಸುವವರು ಯಾರು ಇಲ್ಲ. ಅಲ್ಲಿ ರಕ್ಷಣೆ ಆಗ್ತಾ ಇದೆ ಅಂದ್ರೂ ಕೂಡ ಅದು ನಮ್ಮಿಂದಾನೇ, ಅಲ್ಲಿ ನಮ್ಮ ಭಕ್ಷಣೆ ಆಗ್ತಾ ಇದೆ ಅಂದ್ರೂ ಕೂಡ ಅದು ನಮ್ಮಿಂದಾನೆ. ಸೊ ನಮ್ಮ ಆಟವನ್ನ ನಾವು ಎಚ್ಚರಿಕೆಯಿಂದ ಆಡ್ಬೇಕಾಗಿದೆ. ಅದಕ್ಕೋಸ್ಕರ ನಾವು ಬುದ್ಧಿಯನ್ನ ಬೆಳೆಸ್ಕೋಬೇಕಾಗಿದೆ. ನಾವು ಯಾವ ದಿಕ್ಕಿಗೆ ನಾವು ತಿರುಗಿದ್ರೆ ಆ ದಿಕ್ಕಿಗೆ ಬೆಳಕು ಬರ್ತಾ ಇರತ್ತೆ. ಯದ್ಭಾವಂ ತದ್ಭವತಿ. ಸೊ ಬುದ್ಧಿ ಅನ್ನುವಂಥದ್ದು ಯಾವ ಕಡೆಗೆ ಹೋಗುತ್ತೋ ಆ ದಿಕ್ಕಿನಲ್ಲಿ ಬೆಳಕು ಬರುತ್ತೆ. ಆ ಬೆಳಕಿನಲ್ಲಿ ಆ ಬುದ್ಧಿ ಆ ದುಃಖಕ್ಕೆ ಕಾರಣಗಳನ್ನ ತಿಳ್ಕೊಳುತ್ತೆ. ಹಾಗಾಗಿ ನಾವು ಬುದ್ಧಿಯನ್ನ ಉಪಯೋಗಿಸ್ಬೇಕು. ನೋಡಿ ಮಾಸ್ಟರ್ಸ್, ಇವಾಗ ಧ್ಯಾನ ಮಾಡ್ತಾ ಇರ್ತೀವಿ, ಅನೇಕ ಅನುಭವಗಳು ಬರ್ತಾ ಇರುತ್ತೆ. ಧ್ಯಾನಕ್ಕೆ ಸಂಬಂಧಪಟ್ಟಾಗಿ ನಮ್ಗೆ ಏನ್ ವಿಚಾರ ತಿಳಿಸಿದ್ದಾರೆ? ಮನಸ್ಸು ನಿಷ್ಕ್ರಿಯವಾಗ್ಬೇಕು, ಮನಸ್ಸು ಶೂನ್ಯವಾಗ್ಬೇಕು ಅಂತ ಹೇಳ್ತಾರೆ. ಮನಸ್ಸು ಶೂನ್ಯ ಆದ್ರೂ ಕೂಡ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ತಾ ಇರ್ತೀವಿ. ಅದು ಯಾವ್ದು ತಿಳ್ಕೊಳ್ತಾ ಇರುತ್ತೆ ಅದನ್ನೆಲ್ಲನೂ ಕೂಡ ಅಲ್ಲಿ ನಮ್ಮ ಬುದ್ಧಿ ನಮ್ಮ ಆತ್ಮ ಜೊತೆಗೆ ಲಯವಾದಾಗ ಎಲ್ಲವನ್ನು ಕೂಡ ಬುದ್ಧಿಪೂರ್ವಕವಾಗಿ ನಮ್ಮ ಆತ್ಮ ತಿಳ್ಕೊಳ್ತಾ ಇರುತ್ತೆ. ಇದು ಇಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಬುದ್ಧಿ ಅನ್ನುವಂಥದ್ದು ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಆ ಬುದ್ಧಿಯನ್ನ ನಾವು ಬೆಳೆಸ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ಬೇಕು.
ಬುದ್ಧಿ ಬಿಟ್ಟು ನಾವೆಲ್ಲರೂ ಮನಸ್ಸಿನ ಜೊತೆ ಇರ್ತಾ ಇರೋದ್ರಿಂದ ಆ ಮನಸ್ಸು ನಮ್ಗೆ ದುಃಖವನ್ನ ಉಂಟು ಮಾಡ್ತಾ ಇದೆ. ಈ ಒಂದು ಸತ್ಯವನ್ನ ತಿಳಿದವನು ಪಿರಮಿಡ್ ಮಾಸ್ಟರ್ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ತಿಳಿಸಿದ್ದಾರೆ. ಇಲ್ಲಿ ಪತ್ರಿಜಿಯವರ ತಂದೆಯವರು ಮಾನಸಿಕ ಅಸ್ವಸ್ಥತೆಗೆ ಒಳಗಾದ್ರು. ಯಾಕೆ ಒಳಗಾದ್ರು ಅಂತಂದ್ರೆ ಅವರು ತಮ್ಮ ಬುದ್ಧಿಯನ್ನ ಉಪಯೋಗಿಸ್ಲಿಲ್ಲ, ಅವರು ಮನಸ್ಸಿಗೆ ವಶವಾದ್ರು, ಭಾವ ವಿಕಾರಕ್ಕೆ ವಶವಾದ್ರು. ಹಾಗಾಗಿ ಅವರ ಜೀವನವನ್ನೇ ವ್ಯರ್ಥ ಮಾಡ್ಕೊಂಡ್ರು. ಒಂದು ವೇಳೆ ಅವ್ರ ತಂದೆಯವರು ತಮಗೆ ತಾವು ಬುದ್ಧಿ ಹೇಳ್ಕೊಂಡಿದ್ದಿದ್ರೆ, ಅವರ ಒಂದು ಹಿರಿಮೆ ಗರಿಮೆಯನ್ನು ಅವರು ಅರ್ಥ ಮಾಡ್ಕೊಂಡಿದ್ರೆ, ಅವರು ಯಾವತ್ತೂ ಕೂಡ ದುಃಖದಲ್ಲಿ ಅವರ ಜೀವನ ನಿರರ್ಥಕ ಅಥವಾ ವ್ಯರ್ಥ ಆಗೋ ಹಾಗೆ ಆಗ್ತಾ ಇರ್ಲಿಲ್ಲ. ಸೊ ಅವ್ರ ತಂದೆಯವರು ಆ ರೀತಿಯಾಗಿ ಮಾನಸಿಕ ಅಸ್ವಸ್ಥರಾಗಿ ತಯಾರಾದ್ರು. ಮತ್ತೆ ಅಲ್ಲಿ ಅವ್ರ ತಂದೆಯವರು ಎಲ್ಲೂ ಕೂಡ ಬುದ್ಧಿಯನ್ನು ಉಪಯೋಗಿಸ್ಲಿಲ್ಲ. ಅದೇ ರೀತಿಯಾಗಿ ಅವ್ರ ತಂದೆಯವರು ಆ ಸ್ಥಿತಿಯಲ್ಲಿ ಇದ್ದಾಗ ಅವ್ರ ತಾಯಿ ಏನ್ ಮಾಡಿದ್ರು, ಪತ್ರಿಜಿ ಅವ್ರ ತಾಯಿ ಅವ್ರ ಹೊತ್ತು ಬೀಳು ಕೂಡ ಅಲ್ಲಿ ಔಷಧಿಗಳಿಗೋಸ್ಕರ ಮಾತ್ರೆಗಳಿಗೋಸ್ಕರ ಆಸ್ಪತ್ರೆಗಳಿಗೆ ಸುತ್ತಾಡ್ತಾ ಇದ್ರು. ಯಾರಾದ್ರೂ ಸ್ವಾಮೀಜಿನೋ ಬಾಬಾಜಿನೋ ಕಾಣಿಸಿದ್ರೆ, ಪರಮಾತ್ಮ ಸ್ವಾಮೀಜಿ ನಮ್ ಯಜಮಾನ್ರಿಗೆ ಆರೋಗ್ಯನ ಸರಿ ಮಾಡ್ರಿ, ನನ್ನ ಪತಿನ ಸರಿಪಡಿಸಿ ಅಂತ ಅಂದ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ರು. ಅಲ್ಲಿ ಅವರು ಕೂಡ ಬುದ್ಧಿಯನ್ನು ಉಪಯೋಗಿಸ್ಕೊಳ್ಳಿಲ್ಲ. ಅಂತಂದ್ರೆ ಯಾವ ರೀತಿಯಾಗಿ ಅವ್ರ ತಾಯಿಯವ್ರ ಬುದ್ಧಿ ಉಪಯೋಗಿಸ್ಕೊಳ್ಳಿಲ್ಲ, ಅಂತ ಪರಿಸ್ಥಿತಿ ಬರೋದಿಕ್ಕೆ ಕಾರಣ ಏನು, ಕಾರಣಗಳನ್ನ ಅವ್ರು ಹುಡುಕೊಳ್ಳಿಲ್ಲ. ಸರಿಪಡಿಸ್ಕೋಬೇಕು ಅನ್ನೋದಿಕ್ ಮಾತ್ರ ಮೇಲ್ಮೇಲೆ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ಮಾತ್ರ ಅವರು ಪ್ರಯತ್ನ ಮಾಡಿದ್ರು. ಇದನ್ನೆಲ್ಲ ಕೂಡ ಪತ್ರಿಜಿ ಅವರು ನೋಡ್ತಾ ಇದ್ರು. ಚಿಕ್ಕ ವಯಸ್ಸಿನಲ್ಲಿದ್ದಾಗ, ಅವರು ಚಿಕ್ಕವರಿದ್ದಾಗ ಎಲ್ಲೂ ಕೂಡ ಅವ್ರ ತಂದೆ ಆಗ್ಲಿ, ತಾಯಿ ಆಗ್ಲಿ, ಅವ್ರ ಕುಟುಂಬದವರಾಗ್ಲಿ, ಅಕ್ಕಪಕ್ಕದವರಾಗ್ಲಿ, ಅವ್ರ ಟೀಚರ್ಸ್ ಆಗ್ಲಿ, ಎಲ್ಲೂ ಅವ್ರ ಬುದ್ಧಿಯನ್ನ ಉಪಯೋಗಿಸ್ಕೊಳ್ಳಿಲ್ಲ. ಆದ್ರೆ ನಾನು ದೊಡ್ಡವನಾಗ್ತಾ, ನಾನು ಧ್ಯಾನದ ಸ್ಥಿತಿಗೆ ಬಂದ ನಂತರ ನನ್ನ ಬುದ್ಧಿಯನ್ನ ನಾನು ಬೆಳೆಸಿಕೊಂಡೆ. ನನ್ನ ಬುದ್ಧಿಯಿಂದ ಎಲ್ಲಾ ಪರಿಸ್ಥಿತಿಗಳಿಗೆ ಕಾರಣ ಏನು ಅನ್ನೋದನ್ನ ನಾನು ತಿಳಿದುಕೊಂಡೆ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಎಸ್ ಮಾಸ್ಟರ್ಸ್, ಇಲ್ಲಿ ಇರುವೆನ ನೋಡ್ಬಿಟ್ಟು ಆನೆ ನಾನೇ ದೊಡ್ಡವನು ಅಂತ ಅಂದ್ಕೊಳ್ಳೋದು ಎಷ್ಟು ಮೂರ್ಖತ್ವನೋ, ಅಥವಾ ಇರುವೆ ಆನೆಯನ್ನ ನೋಡ್ಬಿಟ್ಟು ನಾನ್ ತುಂಬಾ ಚಿಕ್ಕದು ಅಂತ ಅಂದ್ಕೊಳ್ಳೋದು ಎಷ್ಟು ಮೂರ್ಖತ್ವನೋ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ನಾವ್ ಯಾರನ್ನ ಯಾರ ಜೊತೆಗೂ ಹೋಲಿಸ್ಕೋಬೇಕಾದ್ರು. ಇರುವೆನೆ, ಆನೆ ಒಂದ್ ವೇಳೆ ಹೋಲಿಸ್ಕೊಂಡ್ರೆ ಅಲ್ಲಿ ನಮ್ಗೆ ಬುದ್ಧಿ ಇಲ್ಲ, ಅವಿವೇಕ ಇದೆ ಅಂತ ಅರ್ಥ. ಬುದ್ಧ ಅಂತಂದ್ರೆ ಬುದ್ಧಿ ಇರುವತನ, ಪ್ರಬುದ್ಧ ಅಥವಾ ಅತಿ ಬುದ್ಧಿವಂತಿಕೆ ಅಂತಂದ್ರೆ ಬುದ್ಧಿ ಇಲ್ಲದತನ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ತಿಳಿಸಿದ್ದಾರೆ. ತುಂಬಾ ಒಳ್ಳೆ ಬುದ್ಧಿವಂತಿಕೆಯಿಂದ ಎಚ್ಚರಿಕೆಯಿಂದ ನಡೆಯುವವನು ಪಿರಮಿಡ್ ಮಾಸ್ಟರ್. ಅತಿ ಬುದ್ಧಿವಂತಿಕೆ ಅಲ್ಲ, ಒಳ್ಳೆಯ ಬುದ್ಧಿವಂತಿಕೆಯಿಂದ ನಡೆಯುವವನು ಪಿರಮಿಡ್ ಮಾಸ್ಟರ್ ಅನ್ನೋದನ್ನ ನಮ್ಗಿಲ್ಲಿ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಎಲ್ಲರೂ ಬುದ್ಧಿಯನ್ನ ತಂದ್ಕೊಳ್ಬೇಕು ಅನ್ನೋದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇರುವಂತದ್ದು. ಬೇರೆಯವರು, ಇವಾಗ ನಾವು ಮನುಷ್ಯರೆಲ್ಲರೂ ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ನಾವು ಬೇರೆಯವರು ಆನಂದವಾಗಿದ್ರೆ ದುಃಖ ಪಡ್ತೀವಿ, ಬೇರೆಯವರು ಕಷ್ಟದಲ್ಲಿದ್ರೆ ಆನಂದ ಪಡ್ತೀವಿ. ಸೊ ಎಲ್ಲರೂ ಕೂಡ ಲೋಕದಲ್ಲಿ ಈ ರೀತಿಯಾಗಿ ಇರೋದ್ರಿಂದನೇ ಇಡೀ ಈ ಒಂದು ಭೂಮಿ ಮೇಲೆ ದುಃಖ ಅನ್ನುವಂಥದ್ದು ತಾಂಡವವಾಡ್ತಾ ಇದೆ. ಅದಕ್ಕೋಸ್ಕರನೇ ಮಾಸ್ಟರ್ಸ್ ಬೇರೆ ಲೋಕದ ಗ್ರಹಾಂತರ್ವಾಸಿಗಳು, ಬೇರೆ ಲೋಕಗಳಲ್ಲಿ ಇರ್ತಕ್ಕಂಥವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ಎಲ್ಲಾ ಲೋಕಗಳಲ್ಲಿ ಬರೀ ಅಲ್ಲಿ ಪ್ರೀತಿ ಮಾತ್ರನೇ ಇದೆ, ಆದ್ರೆ ಪ್ರೀತಿ ಅನ್ನೋದು ಇಲ್ದೇ ಇರೋದು ಈ ಭೂಮಿ ಮೇಲೇನೆ. ನಮ್ ಎಲ್ಲಾ ಲೋಕಗಳಲ್ಲಿ ಜ್ಞಾನ ಇದೆ, ಜ್ಞಾನ ಅನ್ನೋದು ಸರಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಇಲ್ದೇ ಇರೋದು ಈ ಭೂಮಿ ಮೇಲೇನೆ. ಭೂಮಿಯಲ್ಲಿ ಇರ್ತಕ್ಕಂಥವ್ರು ತುಂಬಾ ಕೀಳಾಗಿರ್ತಕ್ಕಂಥ ವೈಬ್ರೇಷನ್ಸ್ ಅಲ್ಲಿ ನೀವು ಬದುಕ್ತಾ ಇದ್ದೀರಿ ಅಂತ ಅವ್ರು ಹೇಳಿರ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ನಮ್ಮ ಈ ಒಂದು ಭೂಮಿ ಮೇಲೆ ಬಂದು ಹೋಗಿರ್ತಕ್ಕಂಥ ಅನೇಕ ಋಷಿ ಮುನಿಗಳು, ಯೋಗಿಗಳು ಕೂಡ ಈ ಭೂಲೋಕವನ್ನ ಮರ್ತ್ಯ ಲೋಕ ಅಂತಾನೆ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದು ತುಂಬಾ ಚಾಲೆಂಜಿಂಗ್ ಆಗಿರ್ತಕ್ಕಂಥ ಭೂಮಿಯಾಗಿದೆ. ಯಾರಾದ್ರೂ ಗೆಲ್ಬೇಕು ಅಂತಂದ್ರೆ ಭೂಮಿಗೆ ಹೋಗಿ ಗೆಲ್ಬೇಕು ಅನ್ನುವಂತ ಒಂದು ಸ್ಥಿತಿಯಲ್ಲಿ ಭೂಮಿ ಇರುವಂತದ್ದು ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು ಮಾಸ್ಟರ್ಸ್. ಸೊ ಈ ಎಲ್ಲ ವಿಚಾರಗಳನ್ನ ನಮ್ಗೆ ತಿಳಿಸಿದ್ದಾರೆ. ನಾವು ಸುಂದರವಾಗಿದ್ದೀನಿ ಅಂತಂದ್ರೆ ನಾನೊಬ್ಳೆ ಸುಂದರಿ ಅಲ್ಲ, ಇನ್ನೂ ತುಂಬಾ ಜನ ಸುಂದರವಾಗಿದ್ದಾರೆ ಅನ್ನೋದಕ್ಕೂ ಕಾರಣ ಹುಡ್ಕೋಬೇಕು. ಹೆಣ್ಣಾಗಿದ್ರು, ಗಂಡಾಗಿದ್ರು, ಶ್ರೀಮಂತನಾಗಿದ್ರು, ಬಡವನಾಗಿದ್ರು, ಆ ಒಂದು ಸ್ಥಿತಿಗತಿಗಳಲ್ಲಿ ನಾವು ಸಿಕ್ಕಾಕೊಳ್ದಂಗೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಆಲೋಚನೆಗಳನ್ನ ನಾವು ತಂದ್ಕೋಬೇಕು. ಆದ್ರೆ ಇಲ್ಲಿ ಎಲ್ಲದಕ್ಕಿಂತ ಇದೆಲ್ಲಾನು ಅರ್ಥ ಮಾಡಿಸ್ತಾ ಅಲ್ಟಿಮೇಟ್ ಆಗಿರುವಂತ ಸತ್ಯವನ್ನ ಇಲ್ಲಿ ನಮ್ಗೆ ಹೇಳಿದ್ದಾರೆ. ನಾವು ಜ್ಞಾನದಲ್ಲಿದ್ದಾಗ, ವಿವೇಕದಲ್ಲಿದ್ದಾಗ, ನಾನು ದೊಡ್ಡವನು ಅಥವಾ ನಾನು ಚಿಕ್ಕವನು, ಅವನು ದೊಡ್ಡವನು, ಅವನು ಚಿಕ್ಕವನು, ನಾನೇ ಶ್ರೇಷ್ಠ, ಅವನು ಶ್ರೇಷ್ಠ ಅಲ್ಲ ಅನ್ನುವಂತ ಇಂಥ ಭಾವನೆಗಳು ಬರೋದೇ ಇಲ್ಲ. ಹಾಗಾಗಿ ಜ್ಞಾನದಲ್ಲಿ ಇರೋಣ, ವಿವೇಕದಲ್ಲಿ ಇರೋಣ ಅನ್ನೋದನ್ನ ಹೇಳಿದ್ದಾರೆ. ಅಷ್ಟವಕ್ರ ಗೀತೆಯಲ್ಲಿ ಅಷ್ಟವಕ್ರ ಏನ್ ಹೇಳಿದಾನೆ, ಮುಕ್ತಾಭಿಮಾನಿ ಮುಕ್ತೋ ಹಿ ಬದ್ಧೋ ಬದ್ಧಾಭಿಮಾನ್ಯಪಿ
ಕಿನ್ವದಂತಿ ಹಿ ಸತ್ಯಯಂ ಯಾ ಮತಿ ಸಾ ಗತಿರ್ಭವೇತ್. ನಿನ್ನ ಮತಿ ಹೇಗಿರುತ್ತದೆಯೋ ನಿನ್ನ ಗತಿ ಹಾಗೆಯೇ ಇರುತ್ತದೆ. ಇಲ್ಲಿ ಪತ್ರಿಜಿಯವರ ತಂದೆಯವರ ಮತಿ ಹಾಗಿದ್ದಿದ್ರಿಂದ ಅವರ ಗತಿ ಆ ರೀತಿಯಾಗಿ ತಯಾರಾಯ್ತು. ಅಂದ್ರೆ ದುಃಖಕ್ಕೆ ನಮ್ಮ ಮನಸ್ಸು ಕಾರಣ ಆದ್ರೆ ದುಃಖ ಇಲ್ಲದಂತೆ ಜೀವಿಸುವುದಕ್ಕೆ ನಮ್ಮ ಬುದ್ಧಿ ಕಾರಣವಾಗತ್ತೆ. ನಿನ್ನ ದುಃಖಕ್ಕೆ ನಿನ್ನ ಅತ್ತೇನೋ ನಿನ್ನ ಗಂಡನೋ ನಿಮ್ಮ ಮಾವನೋ ಅಥವಾ ಮತ್ತೊಬ್ರು ಮಗದೊಬ್ರು ಕಾರಣ ಅಲ್ಲ, ನಿನ್ನ ದುಃಖಕ್ಕೆ ನೀನೇ ಕಾರಣ. ಜೀವಮಾನ ಕಾಲ ನೀನು ಏನಾದ್ರೂ ಇಂಥ ಒಂದು ಭಾವನೆಯಲ್ಲಿ ಸಿಕ್ಕಾಕೊಂಡ್ರೆ, ಆ ಮನಸ್ಸಿನೊಂದಿಗೆ ಸಿಕ್ಕಾಕೊಂಡಿದ್ರೆ ಜೀವಮಾನ ಕಾಲ ಕೂಡ ನಿನಗೆ ದುಃಖನೇ ಇರತ್ತೆ. ಹಾಗಾಗಿ ಬುದ್ಧಿಗೆ ಸ್ಥಾನ ನೀವು ಕೊಡ್ಬೇಕು, ಬುದ್ಧಿಯನ್ನ ಬೆಳೆಸ್ಕೋಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳಿದ್ದಾರೆ. ಮಹಾಭಾರತದಲ್ಲಿ ದುರ್ಯೋಧನ ಆತ ಬಿದ್ದೋದಾಗ ಆತನಿಗೆ ಅವಮಾನ ಅಂತ ಅವನು ಭಾವಿಸಿದ್ದ. ಆದ್ರೆ ಆತ ಅವಮಾನ ಅಂತ ಯಾಕೆ ಭಾವಿಸ್ದ ಅಂದ್ರೆ ಬಿದ್ದೋಗಿದ್ರಿಂದ ಅಲ್ಲ. ಒಂದು ಹೆಣ್ಣು ಅವನನ್ನ ನೋಡಿ ನಕ್ಕದ್ಲು, ಅವನು ಬಿದ್ದೋಗಿದ್ದನ್ನ ನೋಡಿ ನಕ್ಕಿದ್ರಿಂದ ಅವನು ಅವಮಾನ ಅಂತ ಭಾವಿಸ್ದ. ಆದ್ರೆ ಬಿಡು, ಇದು ಕಾಮನ್ನು, ಬಿದ್ದೋಗಿದ್ದೀನಿ ಅಷ್ಟೇ, ಅದಕ್ಕೆ ಯಾಕೆ ಇಷ್ಟೊಂದು ನಾನು ತಲೆ ಕೆಡ್ಸ್ಕೋಬೇಕು, ಬಿದ್ದೋಗಿದ್ದಕ್ ನೋಡಿ ನಾನು ನಗ್ತೀನಿ, ಬೇರೆಯವರು ನಗ್ತಾರೆ, ಆಕೆನೂ ನಕ್ಕಿದಾಳೆ ಅಷ್ಟೇ ಅಂತ ದುರ್ಯೋಧನ ಯೋಚನೆ ಮಾಡಿದಿದ್ರೆ ಕುರುಕ್ಷೇತ್ರ ಯುದ್ಧನೇ ನಡೀತಾ ಇರಲಿಲ್ಲ. ಆದ್ರೆ ದುರ್ಯೋಧನ ಆ ರೀತಿಯಾಗಿ ಯೋಚನೆ ಮಾಡ್ಲಿಲ್ಲ. ಆ ಹೆಣ್ಣು ನಕ್ಕಿದ್ರಿಂದ ನನ್ಗೆ ಅವಮಾನ ಆಯ್ತು, ನನ್ನನ್ನ ಕೀಳಾಗಿ ನೋಡಿದ್ಲು ಅಂತ ಅನ್ಕೊಂಡ. ಅದಕ್ಕೋಸ್ಕರ ಅವನು ಆಕೆಗೆ ಪಾಠ ಕಲಿಸ್ಬೇಕು, ಆಕೆಗೂ ಕೂಡ ನಾನು ಅವಮಾನ ಮಾಡ್ಬೇಕು ಅನ್ನುವಂತ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಅವನ ಕೆಲಸಗಳನ್ನ ಮಾಡಿ ಕುರುಕ್ಷೇತ್ರ ಯುದ್ಧ ನಡೆಯೋ ಹಾಗೆ ಮಾಡ್ದ. ಸೊ ಇಂಥ ಒಂದು ಸ್ಥಿತಿಗತಿಗಳು ನಮ್ಮಲ್ಲಿ ಇರುತ್ತೆ. ಇದನ್ನ ನಾವು ಗಮನಿಸ್ಕೋಬೇಕು, ಇದರಿಂದ ನಾವು ಹೊರಗೆ ಬರಬೇಕು. ಅದ್ರ ಜೊತೆಗೆ ಇನ್ನೊಂದು ಉದಾಹರಣೆಯನ್ನ ಕೂಡ ನಮ್ಗೆ ಹೇಳಿದ್ದಾರೆ. ಯೋಗಿ ವೇಮನ ಏನ್ ಹೇಳಿದ್ದಾರೆ, మనసులోని మర్మం మరియొక చోట మనసులోని మర్మం మరియొక చోట వెతుకుబోవువాడు వెర్ರಿವಾಡು ಗೊರ್ರೆ ಚಂಕ ಬೆಟ್ಟಿ ಗೊಲ್ಲ వెతుಕು ರೀತಿ ಅಂತ ಹೇಳಿದ್ದಾರೆ ಮಾಸ್ಟರ್ಸ್. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ, ಒಬ್ಬ ಗೊಲ್ಲ ಕುರಿಮರಿಯನ್ನ ತನ್ನ ಕಂಕಳಲ್ಲೇ ಇಟ್ಕೊಂಡು ಊರೆಲ್ಲ ಹುಡುಕಾಡ್ದ ರೀತಿಯಲ್ಲೇ ನಾವು ಈ ಎಲ್ಲಾ ವಿಚಾರಗಳಿಗೆ, ಎಲ್ಲಾ ಸ್ಥಿತಿಗತಿಗಳಿಗೆ ಕಾರಣಗಳನ್ನ, ರಹಸ್ಯಗಳನ್ನ ನಮ್ಮಲ್ಲೇ ನಾವು ಇಟ್ಟುಕೊಂಡು ನಾವು ಬೇರೆ ಎಲ್ಲೆಲ್ಲೋ ಹುಡುಕಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಅರ್ಥ ಮಾಡಿಸಿದ್ದಾರೆ. ನಮ್ಮ ದುಃಖಕ್ಕೆ ನಾವೇ ಕಾರಣರು, ಪಕ್ಕದವರಲ್ಲ. ನಮ್ಮ ಸ್ಥಿತಿಗತಿಗಳಿಗೆ ನಾವೇ ಕಾರಣರು, ಬೇರೆಯವರಲ್ಲ ಅನ್ನೋದನ್ನ ಇಲ್ಲಿ ನಮ್ಗೆ ಅರ್ಥ ಮಾಡಿಸಿದ್ದಾರೆ. ಸೊ ಇಂತಹ ಬುದ್ಧಿಯನ್ನ ಬೆಳೆಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಧ್ಯಾನಕ್ಕೆ ಬಂದಿದ್ದೀವಿ. ಸೊ ಈ ರೀತಿಯಾಗಿರ್ತಕ್ಕಂಥ ಬುದ್ಧಿಯನ್ನ ಬೆಳೆಸ್ಕೊಂಡು ಬುದ್ಧನಾಗಿ ನಾವು ನಡೆದುಕೊಳ್ಳೋಣ, ಆತ್ಮಜ್ಞಾನವನ್ನ ನಾವು ಬೆಳೆಸ್ಕೊಳ್ಳೋಣ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಮಮ ಆತ್ಮ ಸರ್ವಭೂತಾತ್ಮ ಅನ್ನುವಂತ ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಎಲ್ಲಾರು ಶ್ರೇಷ್ಠರಾದವರೇ, ಎಲ್ಲಾರು ಅದ್ಭುತರಾದವರೇ ಅನ್ನುವಂತ ಸತ್ಯದಲ್ಲಿ ನಾವು ಎಲ್ಲಾರು ಶ್ರೇಷ್ಠರಾದವರೇ, ಅವರಲ್ಲಿ ನಾವು ಕೂಡ ಶ್ರೇಷ್ಠರೇ, ಅವರಲ್ಲಿ ನಾವು ಕೂಡ ಹಿರಿಯರೇ, ನಾವು ಕೂಡ ಅಂತ ಉತ್ತಮರೇ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ತಾ ಕೀಳರಿಮೆ ಮೇಲರಿಮೆ ಬೆಳೆಸ್ಕೊಳ್ದಂತೆ ನಮ್ಮನ್ನ ನಾವು ಕಾಪಾಡ್ಕೊಳ್ತಾ ನಡೆಯೋಣ ಅಂತ ಈ ವಿಚಾರಗಳು ಏನ್ ಹೇಳಿದ್ದಾರೆ ಅದನ್ನ ನಿಮ್ ಜೊತೆ ಹಂಚ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ನಾನು ಕೂಡ ಮಾಡಿರ್ತಕ್ಕಂಥದ್ದು ಮಾಸ್ಟರ್ಸ್. ಸೊ ಈ ವಿಚಾರಗಳನ್ನ ಹಂಚ್ಕೊಳ್ಳೋದಿಕ್ಕೆ ಅವಕಾಶವನ್ನ ಕೊಟ್ಟಂತ ನಿಮ್ಗೆಲ್ಲಾರ್ಗು ಕೂಡ ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದ, ಕೃತಜ್ಞತೆಗಳನ್ನ ಅರ್ಪಿಸ್ತಾ ನನ್ನ ಮಾತಿಗೆ ವಿರಾಮವನ್ನ ಕೊಡ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್.